ಆಯ್ತಾ ಆ ಒಂದು ಮಾತು. ಅದನ್ನ ತಿರುಗಿ ನಾವು ಅದೇ ಘಟನೆಯನ್ನ ಮತ್ತೊಂದು ರೀತಿಯಾಗಿ ನಾವು ನೋಡ್ಲಿಕ್ಕಿದ್ದೇವೆ ಕಲಿಯುವುದಕ್ಕೋಸ್ಕರ. ಓಕೆ, ಅದೇ ಘಟನೆಯನ್ನ ಮತ್ತೊಂದು ಸಾರಿ ನಾವು ನೋಡ್ಲಿಕ್ಕಿದ್ದೇವೆ. ಸೊ ಅದಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನ ದೇವರೇ, ನಿನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ ಅಪ್ಪ. ಜೀವವುಳ್ಳ ಜೀವದಾಯಕ ನಿನ್ನ ವಾಕ್ಯ ನಮ್ಮ ಸಂಗಡ ಈ ಸಮಯದಲ್ಲಿ ಮಾತಾಡಬೇಕು. ಇಲ್ಲಿ ನಾವು ಅಭಿಷೇಕ ಹೊಂದಿರುವವರು, ಅಭಿಷೇಕ ಹೊಂದಬೇಕಂತ ಅಪೇಕ್ಷೆಯಿಂದಿರುವವರು ನಾವು ಬಂದಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಸ್ವಾಮಿ, ನೀ ನಮ್ಮ ಸಂಗಡ ಮಾತನಾಡು. ನಿನ್ನ ಪ್ರಸನ್ನತೆಯಲ್ಲಿ ನಾವಿರುವಂತೆ ಇದು ನಮ್ಮ ಪ್ರಾರ್ಥನೆ. ನಮ್ಮ ಸಂಗಡ ಮಾತನಾಡು. ಇಲ್ಲಿ ನಾವು ಬಂದ ಹಾಗೆ ಇದ್ದ ಹಾಗೆ ಹೋಗುವಂಥದ್ದಲ್ಲ, ನಿನ್ನ ಮಧ್ಯಸ್ಥಿಕೆ, ನಿನ್ನ ಸಹಾಯವನ್ನು ನಾವು ಕೇಳುವಂತವರಾಗಿದ್ದೇವೆ. ಪರಿಶುದ್ಧಾತ್ಮನೇ ನಮಗೆ ಸಹಾಯ ಮಾಡಿ, ನಮ್ಮ ಸಂಗಡ ಮಾತನಾಡು ಸ್ವಾಮಿ. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೆನ್. ಅನೇಕ ಸಾರಿ ನಾವು ವಿವಿಧ ಪ್ರಾರ್ಥನೆ ಕೂಟಗಳಿಗೆ ಹೋಗ್ತೇವೆ. ಅನೇಕ ಸಾರಿ ನಾವು ಪ್ರಾರ್ಥನೆಗಳನ್ನು ನಡೆಸ್ತೇವೆ. ಮನೆಯಲ್ಲಿ ನೀವು ಪ್ರಾರ್ಥನೆ ನಡೆಸ್ತೀರಾ. ಬೇರೆ ಬೇರೆ ಸ್ಥಳಗಳಲ್ಲಿಯೂ ಕೂಡ ಪ್ರಾರ್ಥನೆಗಳು ನಡೆಯುವಂಥದ್ದನ್ನ ನಾವು ಕೇಳ್ತೇವೆ. ಮಂಗಳವಾರ ಸಾಯಂಕಾಲ ಪ್ರಾರ್ಥನೆ ಆಗ್ತದೆ, ಬುಧವಾರ ಮಧ್ಯಾಹ್ನ ಪ್ರಾರ್ಥನೆ ಆಗ್ತದೆ, ಬುಧವಾರ ಸಾಯಂಕಾಲ ಪ್ರಾರ್ಥನೆ ಆಗ್ತದೆ, ಪ್ರತಿ ದಿನ 12 ಗಂಟೆಗೆ ಪ್ರಾರ್ಥನೆ ಆಗ್ತದೆ. ಸೊ ನಮ್ಮ ಈ ಒಂದು ಸ್ಥಳ ಪ್ರಾರ್ಥನೆಯಿಂದ ವಿವಿಧ ರೀತಿಯಾಗಿ ತುಂಬಿರುವಂತ ಒಂದು ಅನುಭವ. ನಿರಂತರವಾಗಿ ಒಂದಿಲ್ಲ ಒಂದು ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ನಡೆಯುತ್ತಾ ಇರುವಂತದ್ದನ್ನು ನಾವು ಗಮನಿಸ್ತೇವೆ. ಆದ್ರೆ ನಾವು ಒಂದು ವೇಳೆ ವಿಶೇಷವಾಗಿ ದೇವರ ವಾಕ್ಯದಲ್ಲಿ ಎಂತಹ ಒಂದು ಪ್ರಾರ್ಥನೆಯ ಸ್ಥಿತಿ ಇತ್ತು, ಪ್ರಾರ್ಥನೆಯ ಜೀವಿತ ಇತ್ತು ಎಂಬುದನ್ನ ನಾವು ಕಲಿಯಲು ಹೋದ್ರೆ ಅಪೊಸ್ತಲರ ಕೃತ್ಯ ನಮಗಿರುವಂತ ಒಂದು ಶ್ರೇಷ್ಠವಾದ ಮಾದರಿ. ಅದು ಹೊಸ ಒಡಂಬಡಿಕೆಯ ಸಭೆ. ಓಕೆ, ಹೊಸ ಒಡಂಬಡಿಕೆಯ ಸಭೆ ಅಂದ್ರೆ ಯೇಸು ಸ್ವಾಮಿ ಪರಲೋಕಕ್ಕೇರಿ ಹೋದ ಮೇಲೆ ಆ ನಂತರ ಆರಂಭವಾದಂತ ಆ ಸಭೆ ಏನಿದೆಯಲ್ಲ, ಅದು ಒರಿಜಿನಲ್ ಸಭೆ. ಅದು ಅಪೊಸ್ತಲ ಕೃತ್ಯದಲ್ಲಿ ಅದನ್ನು ನಾವು ಓದ್ತೇವೆ. ಸೊ ಆ ಒರಿಜಿನಲ್ ಸಭೆ ಪ್ರಾರ್ಥನೆ ಎಷ್ಟು ಮಾಡ್ತಾ ಇತ್ತು, ಏನ್ ಮಾಡ್ತಾ ಇತ್ತು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ. ಸೊ ಅವರು ಹೇಗೆ ಪ್ರಾರ್ಥಿಸ್ತಾ ಇದ್ರು ಮತ್ತು ಅವರ ಪ್ರಾರ್ಥನೆ ಮುಖಾಂತರ ನಾವು ಏನ್ ಕಲಿತೇವೆ ಬಹಳ ಮುಖ್ಯ. ಯಾಕಂದ್ರೆ ಅವರ ಬೇರೆ ಬೇರೆ ಹೋಗ್ತೇವೆ, ನಾವು ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತೇವೆ, ನಾವು ಬೇರೆ ಬೇರೆ ರೀತಿಯಾದ ಪ್ರಾರ್ಥನೆ ಕೂಟಗಳನ್ನ ಭಾಗವಹಿಸಿರ್ಬೋದು. ಆದ್ರೆ ಅಪೊಸ್ತಲರ ಒಂದು ಸಭೆ, ಅಪೊಸ್ತಲಿಕ ಸಭೆಯಲ್ಲಿ ನಾವು ಪ್ರಾರ್ಥನಾ ಕೂಟಕ್ಕೆ ಹೋದ್ರೆ ಅಲ್ಲಿ ಏನ್ ಕಾಣಬಹುದು ಅದನ್ನ ನಾವು ಯೋಚಿಸುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಪ್ರಾರ್ಥನೆಯ ಮಹತ್ವ ಎಷ್ಟಿತ್ತು ಅಪೊಸ್ತಲಿಕ ಸಮಯದಲ್ಲಿ ಅಂತಂದ್ರೆ, ಪ್ರಿಯರೇ, ನಾವು ಅಪೊಸ್ತಲ ಕೃತ್ಯದಲ್ಲಿ ಎಷ್ಟು ಅಧ್ಯಾಯಗಳಿದೆ? ಹೌ ಮೆನಿ ಚಾಪ್ಟರ್ಸ್ ಇನ್ ದ ಬುಕ್ ಆಫ್ ಆಕ್ಟ್ಸ್? 28. ಓಕೆ, 28 ಅಧ್ಯಾಯಗಳು. ಆದ್ರೆ ಪ್ರಾರ್ಥನೆಯ ಕುರಿತು 35 ಸಾರಿ ಬರೆಯಲ್ಪಟ್ಟಿದೆ. ಯೋಚನೆ ಮಾಡಿ. ಪ್ರಾರ್ಥನೆ ಮಾಡುವುದರ ಕುರಿತು 35 ಸಾರಿ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಅಪೊಸ್ತಲಿಕ ಸಭೆ, ಹೊಸ ಒಡಂಬಡಿಕೆಯ ಸಭೆ, ಅದು ಪ್ರಾರ್ಥಿಸುವ ಸಭೆಯಾಗಿತ್ತು. ಪ್ರಾರ್ಥಿಸುವ ಸಭೆ. ಕೆಲವೊಂದು ಸಭೆಗಳು ವಿವಿಧ ಕಾರ್ಯಕ್ರಮಗಳಲ್ಲಿ ಬಹಳ ಬ್ಯುಸಿ ಆಗಿರುವಂತಹ ಸಭೆಗಳನ್ನು ನೋಡ್ತೇವೆ. ಆದ್ರೆ ಅಪೊಸ್ತಲಿಕ ಸಭೆ ಅದು ಪ್ರಾರ್ಥಿಸುವಂತಹ ಸಭೆಯಾಗಿತ್ತು. ಸೊ ಈ ದಿವಸ ನಾವು ವಿಶೇಷವಾಗಿ ಈ ಪ್ರಾರ್ಥನೆಯ ಸಾಮರ್ಥ್ಯ ಎಷ್ಟಿತ್ತು, ಏನಿತ್ತು ಅಂತ ನಾವು ಅದರ ವಿಷಯವಾಗಿ ನಾವು ತಿಳ್ಕೊಳ್ಳೋಣ. ನಾವು ಪ್ರಾರ್ಥನೆಯ ಸಾಮರ್ಥ್ಯ ಅಂತ ಹೇಳುವಾಗ ಇಲ್ಲಿ ಕಲಿಯುವುದಕ್ಕಾಗಿ ಬಹಳ ಸಂಗತಿಗಳಿದೆ. ಪ್ರಾರ್ಥನೆಯ ಕೂಟಕ್ಕೆ ನಾವು ಹೋಗ್ತಾ ಇದ್ದೇವೆ ಇವಾಗ. ಓಕೆ, ಆ ಕೂಟಕ್ಕೆ ಹೋಗ್ತಾ ಇದ್ದೇವೆ. ಯಾರಿದ್ದಾರೆ? ಅಪೊಸ್ತಲರಿದ್ದಾರೆ, ಯೇಸು ಸ್ವಾಮಿಯ ಶಿಷ್ಯರಿದ್ದಾರೆ. ಆದ್ರೆ ಅದಕ್ಕಿಂತ ಹಿಂದೆ ನಾವು ವಿಶೇಷವಾಗಿ ಆಗ್ತಾ ಇರುವಂತ ಸಂಗತಿ ಏನಂದ್ರೆ, ಅಲ್ಲಿ ನಾವು 3ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಅಪೊಸ್ತಲರನ್ನ ಸೆರೆಮನೆಗೆ ಹಾಕಿದ್ದಾರೆ ಸುವಾರ್ತೆ ಸಾರಿದಕ್ಕಾಗಿ. ಯೇಸು ಸ್ವಾಮಿಯ ಕುರಿತು ವಾಕ್ಯವನ್ನ ಬೋಧಿಸಿದ್ದಕ್ಕಾಗಿ ಅವ್ರನ್ನ ಜೈಲಿಗೆ ಹಾಕಿದ್ದಾರೆ. ಸೊ ಜೈಲ್ಗೆ ಹಾಕಿದ್ದಾರೆ. ಜೈಲಿನಿಂದ
ನಿಂದೆ, ಹಿಂಸೆ, ಅಪಮಾನ. ಅವರನ್ನ ಇನ್ನೊಂದು ಏನ್ ಗೊತ್ತಾ, ಅವರಿಗೆ ಎಚ್ಚರಿಕೆ ಕೊಡಲಾಗಿದೆ, ನೀವು ಹೋಗಿ ಯೇಸು ಸ್ವಾಮಿಯ ವಿಷಯ ಮಾತಾಡಬಾರ್ದಂತೆ. ನೀವು ಯೇಸು ಸ್ವಾಮಿಯ ವಿಷಯ ಮಾತಾಡಿದ್ರೆ ಮತ್ತೆ ನಾವು ನಿಮ್ಮನ್ನ ಸೆರೆಮನೆಗೆ ಹಾಕುವಂತ ಆ ಒಂದು ಎಚ್ಚರಿಕೆ, ಹಿಂಸೆ ಕೊಡುವಂತ ಎಚ್ಚರಿಕೆ ಕೊಟ್ಟು ಸೆರೆಮನೆಯಿಂದ ಹೊರಗೆ ಬಂದಿದ್ದಾರೆ ಅವರು. ಓಕೆ, ನೋವನ್ನ ಅನುಭವಿಸಿ, ಬೆದರಿಕೆಯನ್ನು ಅನುಭವಿಸಿ, ನಿಂದೆಯನ್ನು ಅನುಭವಿಸಿ, ಅಪಮಾನವನ್ನು ಅನುಭವಿಸಿ ಅವರು ಇವಾಗ ಹೊರಗೆ ಬಂದಿದ್ದಾರೆ. ಹೊರಗೆ ಬಂದಂತ ಸಮಯದಲ್ಲಿ ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ ನಾವು ವಚನ 23ರಿಂದ ಓದಲು ಆರಂಭಿಸುವಾಗ, ಓಕೆ, ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ ವಚನ 23ರಿಂದ. ಸೊ ಅಲ್ಲಿ ನಾವು ವಿಶೇಷವಾಗಿ ಯಾವ ರೀತಿಯಾಗಿ ಅಪೊಸ್ತಲಿಕ ಸಭೆ ಅದು ಪ್ರಾರ್ಥನೆಗೆ ಮಹತ್ವ ಕೊಡ್ತು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತೇವೆ. ಮತ್ತು ಅವರ ಪ್ರಾರ್ಥನೆ ಕೂಟದಲ್ಲಿ ನಾವು ಕಲಿಯೋಣ. ಓಕೆ, ನಮ್ಮ ಪ್ರಾರ್ಥನೆ ಹೇಗಿದೆ, ನಾವು ಪ್ರಾರ್ಥನೆ ಕೂತ್ಕೊಳ್ಳುವಾಗ ಏನ್ ಮಾಡ್ತೇವೆ, ಅವರು ಪ್ರಾರ್ಥನೆ ಕುಳಿತುಕೊಳ್ಳುವಾಗ ಏನಾಗ್ತಾ ಇತ್ತು, ನಾವು ಪ್ರಾರ್ಥಿಸುವಾಗ ಏನ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಇನ್ ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 4 we are going to look at from verse 23 onwards, 23ನೇ ವಚನದಿಂದ. ಓಕೆ, ಇವರು ಬಿಡುಗಡೆ ಹೊಂದಿ ಸ್ವಂತ ಜನರ ಬಳಿಗೆ ಹೋಗಿ ಮಹಾಯಾಜಕರು ಹಿರಿಯರು ತಮಗೆ ಹೇಳಿದ ಮಾತುಗಳನ್ನೆಲ್ಲ ತಿಳಿಸಿದರು. ಅವರು ಕೇಳಿ ಏಕ ಮನಸ್ಸಾಗಿ ದೇವರನ್ನ ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು. ಒಡೆಯನೇ, ಭೂಮಿ ಆಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನ ಉಂಟು ಮಾಡಿದಾತನೇ, ನೀನು ಪವಿತ್ರಾತ್ಮ ಮೂಲಕವಾಗಿ ನಿನ್ನ ಸೇವಕನಾದ ನಮ್ಮ ಪಿತೃವಾದ ದಾವೀದನ ಬಾಯಿಂದ ಅನ್ಯ ಜನಗಳು ಯಾಕೆ ರೇಗಿದರು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯಾಕೆ ಯೋಚಿಸಿದರು, ಕರ್ತನಿಗೂ ಆತನ ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳ ಸನ್ನದ್ಧರಾಗಿ ನಿಂತರು, ಅಧಿಕಾರಿಗಳು ಏಕವಾಗಿ ಕೂಡಿಕೊಂಡ್ರು ಎಂದು ಹೇಳಿಸಿದೆಯಲ್ಲವೇ. ಆ ಮಾತಿಗೆ ಅನುಸಾರವಾಗಿಯೇ ಈ ಪಟ್ಟಣದಲ್ಲಿ ಹೆರೋದನು ಪಂತ್ಯ ಪಿಲಾತನು ನೀನು ಅಭಿಷೇಕಿಸಿದ ನಿನ್ನ ಪವಿತ್ರ ಸೇವಕನಾದ ಯೇಸುವಿಗೆ ವಿರೋಧವಾಗಿ ಅನ್ಯ ಜನರ ಮತ್ತು ಇಸ್ರಾಯೇಲ್ ಜನರ ಸಹಿತವಾಗಿ ಕೂಡಿಕೊಂಡು ನಿನ್ನ ಕೈಯು ನಿನ್ನ ಸಂಕಲ್ಪವು ಮೊದಲು ನೇಮಿಸಿದ್ದನ್ನೇ ನಡೆಸಿದರು. ಕರ್ತನೆ, ಈಗ ನೀನು ಅವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು. ಪ್ರಾರ್ಥನೆಯ ಕೂಟ ಇದು. ಓಕೆ, ಇದು ಪ್ರಾರ್ಥನೆಯ ಕೂಟ. ಸೊ ನಾವು ಇವಾಗ ಎಲ್ಲರೂ ಈ ಪ್ರಯಾಣ ಮಾಡ್ತಾ ಇದ್ದೇವೆ. ಓಕೆ, ಅವರ ಪ್ರಾರ್ಥನೆಯ ಕೂಟಕ್ಕೆ ನಾವು ಹೋಗ್ತಾ ಇದ್ದೇವೆ. ಅಲ್ಲಿ ಆಗ್ತಾ ಇರುವಂತ ಸ್ಥಿತಿಯನ್ನ ನಾವು ಗಮನಿಸ್ತಾ ಇದ್ದೇವೆ. ಸೊ ಏನ್ ಕಲಿತೇವೆ ನಾವು ಅಲ್ಲಿ? ನಾವು ಈ 23ನೇ ವಚನಕ್ಕೆ ನಾವು ಹೋಗುವಾಗ 23, 24 ಅಲ್ಲಿ ಹೋಗುವಾಗ ಅಲ್ಲಿ ನೋಡ್ತೇವೆ, ಬಿಡುಗಡೆ ಹೊಂದಿ ಅಂದ್ರೆ ಸೆರೆಮನೆಯಿಂದ ಹೊರಗೆ ಬಂದಿದ್ದಾರೆ. ಅಲ್ಲಿ ಅವರು ಸ್ವಂತ ಜನರ ಬಳಿಗೆ, ಯಾರು ಸ್ವಂತ ಜನರು? ಅವರ ಸಭೆ, ಅವರ ರಕ್ತ ಸಂಬಂಧಿಗಳಲ್ಲ, ಅವರ ನೆಂಟರು ಬಂಧುಗಳಲ್ಲ, ವಿಶ್ವಾಸಿಗಳಾಗಿರುವ ಜನರು ಅವರ ಸ್ವಂತ ಜನರು. ಸೊ ಇವರು ಬಿಡುಗಡೆ ಹೊಂದಿ ಸ್ವಂತ ಜನರ ಬಳಿಗೆ ಹೋಗಿ ಮಹಾಯಾಜಕರು ಹಿರಿಯರು ತಮಗೆ ಹೇಳಿದ ಮಾತುಗಳನ್ನು ತಿಳಿಸಿದರು. 24ನೇ ವಚನ ಅಲ್ಲಿ ಅವರ ಪ್ರಾರ್ಥನೆಯ ಜೀವಿತವನ್ನ ತಿಳಿಸ್ತದೆ. ನೋಡ್ರಿ ಏನಂತ ಹೇಳ್ತದೆ, ಅವರು ಕೇಳಿ ಏನಂತ, ಏಕ ಮನಸ್ಸಿನಿಂದ. ಸೊ ಇಲ್ಲಿ ಬಹಳ ವಿಶೇಷವಾಗಿ ನಾವು ಗುರುತಿಸಬೇಕು, ಅವರ ಪ್ರಾರ್ಥನೆಯು ಒಂದೇ ಮನಸ್ಸಿನಿಂದ ಅವರು ಪ್ರಾರ್ಥಿಸಿದರು. ನಾವು ಒಂದೇ ಮನಸ್ಸಿನಿಂದ, ಐಕ್ಯತೆಯಿಂದ, ನಮ್ಮಲ್ಲಿ ಗಲಿಬಿಲಿ ಇಲ್ಲದೆ, ನಮ್ಮಲ್ಲಿ ದ್ವೇಷ ಇಲ್ಲದೆ, ಒಬ್ಬರಿಗೊಬ್ಬರು ನಾವು ಅಸಹ್ಯ ಪಡದೆ, ನಾವು ನಿಂದಿಸದೆ, ಒಂದು ವೇಳೆ ನಾವು ಒಂದೇ ಮನಸ್ಸಿನಿಂದ
ನಾವು ಪ್ರಾರ್ಥಿಸಲು ಆರಂಭಿಸುವಾಗ ನಾವು ಅಪೋಸ್ತಲಿಕ ಸಭೆಯ ಪ್ರಾರ್ಥನೆ ಮಾಡಿದಂತ ಆಗ್ತದೆ ಪ್ರೇರೆ. ಹಲ್ಲೆಲೂಯಾ. ನಾವೆಲ್ಲ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸುವಾಗ, ಯಾಕಂದ್ರೆ ನಾವು ವಾಕ್ಯ ನೋಡ್ತೇವೆ, ವಿಶೇಷವಾಗಿ ಐಕ್ಯತೆಯಲ್ಲಿ ಬಲವಿದೆ, ಐಕ್ಯತೆಯಲ್ಲಿ ಶಕ್ತಿ ಇದೆ, ಐಕ್ಯತೆಯಲ್ಲಿ ಸಾಮರ್ಥ್ಯವಿದೆ. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ ನೋಡ್ರಿ, ಅಲ್ಲಿ ಯೇಸು ಸ್ವಾಮಿ ಸ್ವತಃ ಹೇಳಿದಂತ ಮಾತು. 18ನೇ ಅಧ್ಯಾಯದ ವಿಶೇಷವಾಗಿ ವಚನ 19 ನಾವು ಓದುವ, 19-20 ನಮಗೆ ಗೊತ್ತಿರುವಂತ ಮಾತು. ಬಟ್ 19ನೇ ವಚನ ನೋಡ್ರಿ, ಮತ್ತಾಯ 18:19 ಏನ್ ಹೇಳ್ತದೆ? ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದ್ರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಸೊ ಇಬ್ಬರು ಒಂದೇ ಮನಸ್ಸುಳ್ಳವರು, ಸೇವೆಗೆ ಹೋಗುವಾಗ ಇಬ್ಬರು ಹೋಗುವಾಗ ಒಂದೇ ಮನಸ್ಸಿನಿಂದ, ಇಬ್ಬರು ಪ್ರಾರ್ಥಿಸುವಾಗ ಒಂದೇ ಮನಸ್ಸಿನಿಂದ. ನಾವು ಅನೇಕ ಸಾರಿ ನಮ್ಮ ಸಮಸ್ಯೆ ಏನಂದ್ರೆ ಒಬ್ಬೊಬ್ಬರೇ ಹೋಗ್ಬೇಕು, ಒಬ್ಬೊಬ್ಬರೇ ಪ್ರಾರ್ಥಿಸ್ಬೇಕು. ಯಾಕಂದ್ರೆ ಆಮೇಲೆ ಬಿರುದು ಹೆಸರು ಯಾರಿಗೆ ಬರ್ತದೆ? ಯಾರು ಪ್ರಾರ್ಥನೆ ಮಾಡಿದ್ರು? ಆಂಟಿ ಪ್ರಾರ್ಥಿಸಿದ್ರು, ಅಕ್ಕ ಪ್ರಾರ್ಥಿಸಿದ್ರು, ಪಾಸ್ಟರ್ ಪ್ರಾರ್ಥಿಸಿದ್ರು. ಏನ್ ಗೊತ್ತಾ? ನಿಜವಾದ ಶಕ್ತಿಯ ಕಾರ್ಯ ನಿಮ್ಮ ಜೀವಿತದಲ್ಲಿ ಅನುಭವಿಸ್ಬೇಕಂದ್ರೆ ಇಬ್ಬಿಬ್ಬರಾಗಿ ಹೋಗ್ರಿ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಇಬ್ಬಿಬ್ಬರು ಮಾಡುವಾಗ ಯಾರು ಪ್ರಾರ್ಥನೆ ಕೇಳಿದ್ನು ಅಂತ ನಿಮ್ಗೂ ಶೋಧನೆ ಬರುವುದಿಲ್ಲ. ಓಕೆ, ನಿಮಗೂ ಆ ಭಯಂಕರ ಅಪಾಯಕಾರಿ ಸ್ವಭಾವ ಅದು. ನನ್ನ ಪ್ರಾರ್ಥನೆ ಅಷ್ಟೇ ಕೇಳ್ತಾನೆ ದೇವರು. ನೋ 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 ನೋ. ಇಬ್ರು ಒಂದೇ ಮನಸ್ಸಿನಿಂದ ಪ್ರಾರ್ಥಿಸುವಾಗ ವಾಕ್ಯ ಹೇಳ್ತದೆ ಏನಂತ? ಅವರು ಯಾವ ಕಾರ್ಯ, ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಸೊ ನಾವು ಪ್ರಾರ್ಥಿಸುವಾಗ ನಾವು ಒಂದೇ ಮನಸ್ಸಿನಿಂದ ಪ್ರಾರ್ಥಿಸುವಂಥದ್ದು ಬಹಳ ಬಹಳ ಅವಶ್ಯವಾದದ್ದು. ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಯ ಮುಖಾಂತರ ದೊಡ್ಡ ಕಾರ್ಯ ಮಾಡಲು ಬಯಸ್ತಾನೆ. ಆದ್ರೆ ಆತನು ಹುಡುಕ್ತಾ ಇರುವಂತದ್ದು ಏನ್ ಗೊತ್ತಾ? ಒಂದೇ ಮನಸ್ಸು ಪ್ರೇರೆ. ಅದು ಗಂಡ ಹೆಂಡತಿ ಆಗಿರ್ಬೋದು, ಅಥವಾ ನೀವು ಹೆಣ್ಣು ಮಕ್ಕಳ ಗುಂಪಾಗಿ ನೀವು ಜೊತೆಯಾಗಿ ಇಬ್ಬಿಬ್ಬರಾಗಿ ಹೋಗುವಂತ ಪ್ರಾರ್ಥನೆ ಆಗಿರ್ಬೋದು. ಆದ್ರೆ ಇಬ್ಬರು ನೀವು ಸೇರಿ ಪ್ರಾರ್ಥಿಸುವುದಾಗಿದ್ದಲ್ಲಿ, ಹಲ್ಲೆಲೂಯಾ ಹಲ್ಲೆಲೂಯಾ, ದೇವರಲ್ಲಿ ಬಲವಾದ ಕಾರ್ಯ ಮಾಡ್ತಾನೆ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ ಒಂದು ಮಹತ್ವದ ವಚನ. ಯಾಕೆ ನಾವು ಇಬ್ಬಿಬ್ಬರಾಗಿ ಹೋಗ್ಬೇಕು, ಇಬ್ಬಿಬ್ಬರಾಗಿ ಪ್ರಾರ್ಥಿಸ್ಬೇಕು, ಒಂದೇ ಮನಸ್ಸಿನಿಂದ ಯಾಕೆ ಪ್ರಾರ್ಥಿಸ್ಬೇಕು ಅನ್ನುವಂಥದ್ದರ ಒಂದು ಮಹತ್ವದ ಸತ್ಯ ನಿಮ್ಗೆ ತಿಳಿಸೋದಕ್ಕೆ ನಾನು ಬಯಸ್ತೇನೆ ಪ್ರಿಯರೇ. ವಚನ ನೋಡ್ರಿ, ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 30ನೇ ವಚನ. ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಅವರ ಶರಣನು ಅವರನ್ನ ಶತ್ರುಗಳಿಗೆ ಒಪ್ಪಿಸಿ ಕೊಡದಿದ್ರೆ ಒಬ್ಬನಿಂದ 1000 ಮಂದಿ ಸೋತು ಹೋಗುತ್ತಿದ್ದರೋ. ಒಬ್ಬನಿಂದ 1000 ಮಂದಿ ಸೋತು ಹೋಗುತ್ತಿದ್ದರೋ. ಇಬ್ಬರಿಗೆ ಹೆದರಿ ಎಷ್ಟು ಮಂದಿ ಅಂತೆ? ಏನ್ ಗೊತ್ತಾ? ಒಬ್ರೇ ಹೋದ್ರ 1000 ಮಂದಿ, ಗಣಿತದ ಪ್ರಕಾರ ಇಬ್ರು ಹೋದ್ರೆ 2000 ಆಗ್ಬೇಕಾಗಿತ್ತು. ಆದ್ರೆ ದೇವರ ಮಕ್ಕಳಲ್ಲಿರುವ ವಿಶೇಷ ಸಾಮರ್ಥ್ಯ ಏನ್ ಗೊತ್ತಾ? ಇಬ್ರು ಒಂದೇ ಮನಸ್ಸಿನಿಂದ ಕೂಡಿದ್ರೆ 2000 ಅಲ್ಲ, 10,000 ಜನರ ಮೇಲೆ ಪ್ರಭಾವ ಬೀರುವುದಕ್ಕೆ ದೇವರು ಉಪಯೋಗಿಸ್ತಾನೆ. ಹಲ್ಲೆಲೂಯಾ. ಒಂದೇ ಮನಸ್ಸಿನ ಸಾಮರ್ಥ್ಯ ಅದು, ಐಕ್ಯತೆಯ ಸಾಮರ್ಥ್ಯ ಅದು. ಏನ್ ಗೊತ್ತಾ? ಅವ್ರ ಮಾತು, ಅವರ ಸ್ವಭಾವ ನಿನಗೆ ಇಷ್ಟವಾಗದೇ ಇರಬಹುದು, ಆದ್ರೆ ಯೇಸು ಸ್ವಾಮಿಗಾಗಿ ನಾವು ಒಂದಾಗಿರೋಣ. ಹಲ್ಲೆಲೂಯಾ. ಯೇಸು ಸ್ವಾಮಿಗಾಗಿ ಕ್ಷಮಿಸೋಣ, ಯೇಸು ಸ್ವಾಮಿಗಾಗಿ ನಾವು ಪ್ರೀತಿಸೋಣ. ಏನಾಗ್ತದೆ ಗೊತ್ತಾ? ದೇವರು ನಮ್ಮನ್ನ ಬಲವಾಗಿ, ನಮ್ಮ ಪ್ರಾರ್ಥನೆಗಳನ್ನ ಬಲವಾಗಿ ಉಪಯೋಗಿಸ್ತಾನೆ. ಸೊ ಅಪೊಸ್ತಲಿಕ ಸಭೆ ನಾವು ನೋಡ್ತಾ ಇರುವಂತೆ ಈ ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯದ 24ನೇ ವಚನ ನಾವು ಗಮನಿಸ್ತಾ ಇದ್ದೇವೆ. ಅವರು ಕೇಳಿ ಏಕ ಮನಸ್ಸಾಗಿ ಹೇಗೆ ಪ್ರಾರ್ಥಿಸಿದ್ರಂತೆ? ಏಕ ಮನಸ್ಸಾಗಿ ದೇವರನ್ನ ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದ್ರು. ಅಲ್ರಿ, ಹೊಡ್ತಾ ಬಡ್ತಾ ಬೈಗಳು, ನಿಂದೆ, ಹಿಂಸೆ, ಅಪಮಾನ ಎಲ್ಲ ಆಗಿದೆ. ಓಕೆ,
ಯಾರಾದ್ರೂ ಚಲೋ ಬಯಸ್ಕೊಂಡು ಬಂದ ಮೇಲೆ ನೀವು ಮನ್ಯಾಗ ಹೆಂಗ್ ಮಾತಾಡ್ತಿರ್ತೀರಿ? ಬಹಳ ಜೋರಾಗಿ ಮಾತಾಡ್ತೀರಿ? ಸಾಧ್ಯ ಇಲ್ಲ. ನಾವು ಇನ್ನು ಅಂತ ಬಹಳ ಏನಂತಾರೆ, ಶಕ್ತಿ ಇಲ್ದವ್ರ ಗತೆ ಮಾತಾಡುವಂತ ಸಾಧ್ಯತೆ ಉಂಟು, ಹೌದಲ್ವಾ? ರೈಟ್. ಈಗ ಆಸ್ಪತ್ರೆಯಿಂದ ಹೋಗಿ ಬಂದವರು ಅಥವಾ ಜೈಲಿನಿಂದ ಹೋಗಿ ಬಂದವ್ರ ಗತಿ ಅದು. ಮಾತಾಡೋಕ್ಕೂ ಶಕ್ತಿ ಇಲ್ದವ್ರ ಗತೆ ಮಾತಾಡುವಂತ ಒಂದು ಸ್ಥಿತಿ. ನಿಂದೆ ಉಂಟಾಗಿದೆ, ಸೆರೆಮನೆಗೆ ಹಾಕಲ್ಪಟ್ಟಿದ್ದಾರೆ, ಅಪಮಾನ ಉಂಟಾಗಿದೆ. ಸೊ ಇಂಥ ವಿಷಯಗಳನ್ನ ಅನುಭವಿಸಿ ಬಂದು ಅವರ ಪ್ರಾರ್ಥನೆ ಶೈಲಿ ಏನಂತೆ? ಮೃದುವಾಗಿ ಪ್ರಾರ್ಥಿಸ್ತಾ ಇದ್ದಾರ? ಇಲ್ಲ. ಅವರ ಪ್ರಾರ್ಥನೆ ಇದು ಅಪೋಸ್ತಲಿಕ ಪ್ರಾರ್ಥನೆ ಕೂಟಕ್ಕೆ ನೀವು ಹೋಗಿದ್ರೆ ಏನ್ ಚಿರಾಗತ್ತಾರ ಇವರು, ಎಷ್ಟು ಜೋರು ಒದರಾಗತ್ತಾರ ಇವರು. ಇದು ಅಪೋಸ್ತಲಿಕ ಸಭೆ, ಅಪೋಸ್ತಲಿಕ ಪ್ರಾರ್ಥನೆ ಕೂಟದ ಲಕ್ಷಣ. ಅವ್ರ ಮೈಕ್ ಇರ್ಲಿಲ್ಲ ಅವಾಗ, ನೆನ್ಪಿಟ್ಕೊಡ್ರಿ. PA ಸಿಸ್ಟಮ್ಸ್ ಆಗಿ ಇರ್ಲಿಲ್ಲ ಅವಾಗ. ಸೊ ಅಂತ ಸಮಯದಲ್ಲಿ ಅವರು ಗಟ್ಟಿಯಾಗಿ ಪ್ರಾರ್ಥಿಸಿದ್ರು ಅಂದ್ರೆ ಏನಪ್ಪ, ಯಾಕೆ ಸ್ವಾಮಿ ಇದು? ಏನಂತಾರ, ಲಾಟ್ರಿ ಹೊಡೆದವ್ರು ಬಂದವ್ರ ಗತೆ ಜೋರಾಗಿ ಫುಲ್ ಖುಷಿಯಿಂದ ಏನಂತಾರೆ ಸಂಭ್ರಮಿಸುತ್ತಾ ಪ್ರಾರ್ಥಿಸ್ತಾ ಇರುವಂತೆ ಗಟ್ಟಿಯಾದ ಧ್ವನಿಯಿಂದ. ಹಲ್ಲೆಲೂಯಾ. ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದ್ರು. ಪ್ರಿಯರೇ, ಈ ಗಟ್ಟಿಯಾದ ಧ್ವನಿ ಅಂತ ಹೇಳುವಾಗ ಇದು ಆತ್ಮ ಪ್ರೇರಿತ ಪ್ರಾರ್ಥನೆ. ಹಲ್ಲೆಲೂಯಾ. ನಾವು ಬಹಳ ಮೃದುವಾಗಿರಬಹುದು, ನಾವು ಬಹಳ ಸಾಫ್ಟ್ ಆಗಿರಬಹುದು. ಪರಿಶುದ್ಧಾತ್ಮನು ಬರುವಾಗ ನಿಮ್ಮ ಸಾಫ್ಟ್ನೆಸ್ಸು, ನಿಮ್ಮ ಮೃದುತನ ಎಲ್ಲ ಕಿತ್ತು ಹಾಕಿ ತನ್ನ ಸಾಮರ್ಥ್ಯ ನಮ್ಮ ಮುಖಾಂತರ ತೋರಿಸಲು ಬಯಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಕಾರ್ಯ ಅದು. ಅವರು ಗಟ್ಟಿಯಾಗಿ ಅಂತ ಹೇಳುವಾಗ ಅವ್ರನ್ನ ಗಟ್ಟಿ ಮಾಡಿದ್ ಯಾರು? ದೇವರು, ದೇವರ ಆತ್ಮನ ಶಕ್ತಿ. ಸೊ ಈ ಒಂದು ವಿಷಯ ನಾವು ಪ್ರಾರ್ಥಿಸುವಂತ ಸಮಯದಲ್ಲಿ ಕಲಿಬೇಕು. ಈ ಪ್ರಾರ್ಥನಾ ಅಪೋಸ್ತಲಿಕ ಪ್ರಾರ್ಥನೆ ಕೂಟಕ್ಕೆ ನಾವು ಹೋದ್ರೆ ಒಂದೇ ಮನಸ್ಸು ಮತ್ತು ಗಟ್ಟಿಯಾದ ಧ್ವನಿ. ನೀವು ಬೇಕಾದಷ್ಟು ಹಾನಿಯೊಳಗೆ, ನಿಂದೆಯೊಳಗೆ, ನೋವಿನೊಳಗೆ ಇದ್ರೂ ಕೂಡ ನಮ್ಮ ಧ್ವನಿ ಮಾತ್ರ ಸಾಫ್ಟ್ ಆಗಬಾರ್ದು. ನಮ್ಮ ಧ್ವನಿ ಜೋರಾಗಿನೇ ಇರಬೇಕು. ಹಲ್ಲೆಲೂಯಾ. ನಾವು ಗಟ್ಟಿಯಾಗಿ ಪ್ರಾರ್ಥಿಸುವಂತ ಜನರಾಗಿರಬೇಕು. ಸೊ ಇವರು ಪ್ರಾರ್ಥನೆ ಹೀಗೆ ಮಾಡ್ತಾ ಇದ್ರು. ಓಕೆ, ಹೇಗೆ ಪ್ರಾರ್ಥನೆ ಮಾಡುವುದನ್ನ ನಾವು ಈ ಮುಖಾಂತರ ಕಲಿತೇವೆ. ಬಟ್ ಏನ್ ಪ್ರಾರ್ಥನೆ ಮಾಡಿದ್ರು ಅದು ಬಹಳ ಮುಖ್ಯ ಕೂಡ. ಪ್ರಾರ್ಥನೆ ಮಾಡಿದ್ರು ಸರಿ, ರೈಟ್, ಪ್ರಾರ್ಥನೆ ಮಾಡಿದ್ದಾರೆ. ಹೇಗೆ ಪ್ರಾರ್ಥನೆ ಮಾಡಿದ್ರು? ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ್ರು ಮಾತ್ರವಲ್ಲ, ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿದ್ರು. ಬಟ್ ಏನ್ ಪ್ರಾರ್ಥನೆ ಮಾಡಿದ್ರು? ನೆನ್ಪಿಟ್ಕೊಳ್ರಿ, ಅವರು ಜೈಲಿನಿಂದ ಬಂದಿದ್ದಾರೆ. ಅವರು ಬಹಳ ನಿಂದೆ, ಅಪಮಾನ ಹೊಂದಿದ್ದಾರೆ, ಹಿಂಸೆ ಹೊಂದಿದ್ದಾರೆ, ಕಷ್ಟ ಹೊಂದಿದ್ದಾರೆ, ನೋವಿನಲ್ಲಿ ಬಂದಿದ್ದಾರೆ. ಅವರ ಪ್ರಾರ್ಥನೆ ಏನಾಗಿರಬೇಕು? ಓಕೆ, ನಾವು ಗಮನಿಸುವಾಗ ನಾವು ಈ 24ನೇ ವಚನದಿಂದ 30ನೇ ವಚನದವರೆಗೆ ನೀವು ಓದುವಾಗ ಸಾಮಾನ್ಯವಾಗಿ ನಾವು ಇಂಥ ಕಷ್ಟ, ರೋಗ ಅಥವಾ ಇಂಥ ಹೋರಾಟ ಎದುರಿಸಿ ಬಂದಾಗ ನಮ್ಮ ಪ್ರಾರ್ಥನೆ ಏನಾಗಿರ್ತದೆ? ದೇವ್ರೆ, ನನ್ನ ಈ ನೋವು ನಿನಗೆ ಗೊತ್ತಿದೆ ಅಪ್ಪ, ನನಗೆ ಆಗಿರುವಂತ ಬಾಸುಂಡೆಗಳು ನಿನಗೆ ಗೊತ್ತಿದೆ. ಯೇಸುವೇ, ನನಗಾಗಿ ನನಗೆ ಎಂತ ನಿಂದೆ, ಯಾವ ತರ ಅವ್ರು ಬೈದ್ರು ನೀನು ನೋಡಿದ್ದೀಯಪ್ಪ. ಅಪ್ಪ, ಅವ್ರು ಬರೋಬ್ಬರಿ ಬುದ್ಧಿ ಕಲಿಸು. ಅವ್ರ ಕೈಕಾಲು ಮುರಿದು ಹಾಕೋರ್ಗೆ. ನಾವು ಒಳ್ಳೆ ಕೆಲಸ ಮಾಡಕ್ ಹೋಗಿದ್ವಿ, ಆದ್ರೆ ನಮಗ್ ಇಂಥ ಕೆಲಸ ಮಾಡಿ ಕಳಿಸಿದ್ರು. ಅವ್ರನ್ನ ಬರೋಬ್ಬರ್ ಮಾಡು. ಒಂದು ಸಿಟ್ಟು ಇಲ್ಲಪ್ಪ ಅಂದ್ರೆ ನನ್ನ ನೋವು, ನನ್ನ ಕಷ್ಟ. ಪ್ರಿಯರೇ, ಅಪೋಸ್ತಲಿಕ ಪ್ರಾರ್ಥನೆ ನಾವು ಓದುವಾಗ ಏನ್ ಗಮನಿಸ್ತೀವಿ ಗೊತ್ತಾ? ಅವರ ಪ್ರಾರ್ಥನೆ ದೇವರ ಮೇಲೆ ಕೇಂದ್ರೀಕೃತವಾಗಿತ್ತು. ಅಂದ್ರೆ ಅವರು ಪ್ರಾರ್ಥಿಸ್ತಾ ಇದ್ದಾಗ ನನ್ನ ಅಲ್ಲ, ನಿನ್ನ ವಿಷಯ. ಸೊ ನೀವು ಒಂದ್ ವೇಳೆ ಈಗ ನೀವು 24ನೇ ವಚನದಿಂದ 30ನೇ ವಚನದವರೆಗೆ ನೀನು ಮತ್ತು ನಿನ್ನ ಅನ್ನುವ ಶಬ್ದ ಎಷ್ಟು ಸಾರಿ ಬರೆಯಲ್ಪಟ್ಟಿದೆ ನೋಡೋಣ. ಒಂದು ನಿಮಿಷ ಕೌಂಟ್ ಮಾಡೋಣ ಅದನ್ನ. ನೀನು ಮತ್ತು ನಿನ್ನ ಅನ್ನುವಂಥ ಶಬ್ದ ನೀವು ಅದನ್ನ ಕೌಂಟ್ ಮಾಡ್ರಿ. ಇವಾಗ ನೋಡ್ರಿ, ಓದ್ಕೊಂಡು ಕೌಂಟ್ ಮಾಡ್ರಿ ಎಷ್ಟು ಸತಿ ಅದು ನೀನು ಮತ್ತು ನಿನ್ನ ಅನ್ನುವಂಥದ್ದು ಹೇಳಲಾಗಿದೆ. ಓಕೆ, ಬಹಳ ಇಂಪಾರ್ಟೆಂಟ್ ಎಕ್ಸರ್ಸೈಸ್ ಇದು. ನೀವಿರುವಂತ
ಆ ಸ್ಥಳದಲ್ಲಿ ನಿಮ್ಮ ಬೈಬಲ್ ಓದಿ ಹೇಳ್ರಿ ನೋಡೋಣ. ಒಬ್ರು ಇಬ್ಬರಾದ್ರೂ ಹೇಳಿದ್ರೆ ನಾನು ಅದನ್ನ ಏನಂತಾರೆ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಓಕೆ, ನೀನು ನಿನ್ನ ಅನ್ನೋ ಶಬ್ದ ಕೂಡಿಸಿ ಎಣಿಸ್ಬೇಕು. ಓಕೆ, ಎಷ್ಟು? 10 ಸಾರಿ. ಓಕೆ, ಸಂಜೀವ್ ಅವ್ರು ಹೇಳ್ತಾ ಇದ್ದಾರೆ 10 ಸಾರಿ. ಇನ್ನೊಂದ್ಸರಿ ಓದ್ರಿ ಹಂಗಾದ್ರೆ, ಇನ್ನೊಂದ್ಸರಿ ಓದ್ರಿ, ಯಾಕಂದ್ರೆ ಶಾರ್ಟ್ ಆಯ್ತು, ಕಡಿಮೆ ಆಗ್ತದೆ. ನೀನು ಮತ್ತೆ ನಿನ್ನ ಅನ್ನುವಂಥ ಶಬ್ದ ಆ ಪ್ರಾರ್ಥನೆ. ಓಕೆ, ನೀವು ಪ್ರಾರ್ಥನೆ ಓದ್ತಾ ಇದ್ದೀರಿ, ಅವರು ಮಾಡಿದ ಪ್ರಾರ್ಥನೆಯನ್ನು ಓದ್ತಾ ಇದ್ದೀರಿ. 11 ಸಾರಿ, 100%. ಓಕೆ, ಎಷ್ಟು ಸಾರಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ? ಯಾರ ಬಗ್ಗೆ ಪ್ರಾರ್ಥಿಸ್ತಾ ಇದ್ದಾರೆ ಅವರು? ದೇವರಿಗೆ. ನೀನು ನಿನ್ನ, ನೀನು ನಿನ್ನ. ನಮ್ಮ ಪ್ರಾರ್ಥನೆಯಲ್ಲಿ ಬಹುತೇಕ ನಾನು ನನ್ನ, ನಾನು ನನ್ನ. ಓಕೆ, ನಮ್ಮ ಪ್ರಾರ್ಥನೆಯ ಮುಖ್ಯ ವಿಷಯ ನಾನು ನನ್ನ. ಕಷ್ಟದಲ್ಲಿ, ತೊಂದರೆಯಲ್ಲಿ, ಹಿಂಸೆಯಲ್ಲಿ ಬಿದ್ದು ಬಂದಂತ ಈ ಜನ, ಅವರ ಪ್ರಾರ್ಥನೆಯ ಮುಖ್ಯ ವಿಷಯ ನೀನು ನಿನ್ನ. ಇದು ಸಮಸ್ಯೆಗಳ ಮೇಲೆ ಕೇಂದ್ರೀಕೃತವಾದ. ಅಂದ್ರೆ ಈ ಕೆಲವ್ರನ್ನ ಬೆಟ್ಟ ಆದ್ರೆ ನೀವು ನೋಡ್ತೀರ, ಅವ್ರ ಪ್ರತಿ ಸಾರಿ ಅವ್ರ ಬೆಟ್ಟ ಆದ್ರೂ ಅವ್ರದೇ ಕಷ್ಟ, ಅವ್ರದೇ ಸಮಸ್ಯೆ ಹೇಳ್ಕೊಂತಿರ್ತಾರೆ. ಕೇಳಿದ್ದೀರಾ, ನೋಡಿದ್ದೀರಾ? ಸೊ ಒಂದ್ ಸತೆ ನೋಡ್ತೀರಿ, 2 ಸತೆ ನೋಡ್ತೀರ, ಆಮೇಲೆ ಏನ್ ಮಾಡ್ತೀರ? ಅವ್ರು ಬರಾಕತ್ತಾರ ಅಂತಂದ್ರ ಹುಡುಕೊಂಡು ಹೋಗಿ ಅಪ್ಕೊಳ್ತೀರ. ನಮ್ಮ ಮೋದಿ ಸಾಹೇಬ್ರು ಅಪ್ಕೊಳ್ತಾರಲ್ಲ, ಹಂಗಿಲ್ಲ. ಇಲ್ಲ ಅಲ್ಲ, ಏನ್ ಮಾಡ್ತೇವೆ ನಾವು? ತಪ್ಪಿಸ್ಕೊಂಡು ಓಡೋಗ್ತೇವೆ, ತಪ್ಪಿಸ್ಕೊಂಡು ಓಡೋಗ್ತೇವೆ. ಇಲ್ಲಿ ಗಮನಿಸ್ರಿ, ಇವರ ಪ್ರಾರ್ಥನೆ ಏನ್ ಗೊತ್ತಾ? ನಾನೂ ಅಲ್ಲ, ನನ್ನ ಸಮಸ್ಯೆನೂ ಅಲ್ಲ. ಜೈಲಿನಿಂದ ಬಂದ್ರು ಕೂಡ ನನ್ಗಿರುವಂತ ಗುರಿ ಏನ್ ಗೊತ್ತಾ? ದೇವ್ರೇ, ನೀನು ನಿನ್ನ ಸಂಗತಿಗಳು, ನೀನು ಮತ್ತು ನಿನ್ನ ಸಂಗತಿಗಳು. ಇದು ವ್ಯತ್ಯಾಸ. ಸೊ ಮನೆಗಳಲ್ಲಿ ಪ್ರಾರ್ಥನೆ ಕೂತ್ಕೊಳ್ಳುವಾಗ ಯಾವುದರ ಬಗ್ಗೆ ಪ್ರಾರ್ಥಿಸ್ತೇವೆ? ನಾನು, ನನ್ನ ಕಷ್ಟ, ನನ್ನ ಚಿಂತೆ, ನನ್ನ ಸಮಸ್ಯೆಯೋ, ಅಥವಾ ನೀನು ನಿನ್ನ ರಾಜ್ಯ, ನೀನು ನಿನ್ನ ಸಾಮರ್ಥ್ಯ, ಯಾವುದರ ಬಗ್ಗೆ ಪ್ರಾರ್ಥಿಸ್ತೇವೆ? ನಾವು ವಿಶೇಷವಾಗಿ ಯೇಸು ಸ್ವಾಮಿ ಪ್ರಾರ್ಥಿಸುವುದನ್ನ ಕಲಿಸಿದಾಗಲೇ ಹೇಳಿದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ. ಇದು ನಮ್ಮ ಪ್ರಾರ್ಥನೆ ಆಗಿರಬೇಕು. ಪ್ರತಿಯೊಂದು ಪ್ರಾರ್ಥನೆಯ ಒಂದು ಬಯಕೆ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ನಾಮವು ಮಹಿಮೆ ಹೊಂದಲಿ, ನಿನ್ನ ನಾಮವು ಘನತೆ ಹೊಂದಲಿ, ನಿನ್ನ ನಾಮವು ಸ್ತುತಿ ಹೊಂದಲಿ. ಅಪ್ಪ, ಪ್ರತಿ ಸಾರಿ ಪ್ರಾರ್ಥಿಸುವ, ನಾನು ಅಲ್ಲ, ನನ್ನ ಸಮಸ್ಯೆಗಳಲ್ಲ, ಪ್ರತಿ ಸಾರಿ ಪ್ರಾರ್ಥಿಸುವಾಗ ನೀನು ನಿನ್ನ ಮಹಿಮೆ, ನೀನು ನಿನ್ನ ಮಾನ, ನೀನು ನಿನ್ನ ಶ್ರೇಷ್ಠತೆ ಸ್ವಾಮಿ. ಸೊ ಇದು ದೇವರ ಮೇಲೆ ಕೇಂದ್ರೀಕೃತವಾದ ಪ್ರಾರ್ಥನೆಯಾಗಿತ್ತು. ಇನ್ನೊಂದು ಗಮನಿಸೋಣ, ಅವರ ಪ್ರಾರ್ಥನೆಯಲ್ಲಿ ನಾವು ವಿಶೇಷವಾಗಿ 27ನೇ ವಚನದಲ್ಲಿ ನಾವು ನೋಡ್ತೇವೆ. ಅವರ ಪ್ರಾರ್ಥನೆ ವಿಷಯ ನೋಡ್ರಿ, ಯಾರ ವಿಷಯವಾಗಿ, ಯಾರನ್ನ ಉನ್ನತಕ್ಕೇರಿಸುವ ಪ್ರಾರ್ಥನೆ ಅವರು ಮಾಡ್ತಾ ಇದ್ದಾರೆ, ಯಾರನ್ನ ಮೇಲಕ್ಕೆತ್ತುವ ಪ್ರಾರ್ಥನೆ ಅವರು ಮಾಡ್ತಾ ಇದ್ದಾರೆ. ಆ ಮಾತಿಗೆ ಅನುಸಾರವಾಗಿಯೇ ಈ ಪಟ್ಟಣದಲ್ಲಿ ಹೆರೋದನು, ಪೊಂತ್ಯ ಪಿಲಾತನು, ನೀನು ಅಭಿಷೇಕಿಸಿದ ನಿನ್ನ ಪವಿತ್ರ ಸೇವಕನಾದ ಯೇಸುವಿಗೆ ವಿರೋಧವಾಗಿ ಅನ್ಯ ಜನರ ಮತ್ತು ಇಸ್ರಾಯೇಲ್ ಜನರ ಸಹಿತವಾಗಿ ಕೂಡಿಕೊಂಡು ನಿನ್ನ ಕೈಯು ನಿನ್ನ ಸಂಕಲ್ಪ ಮೊದಲೇ ನೇಮಿಸಿದ್ದನ್ನೇ ನಡೆಸಿದರು. ಕರ್ತನೆ, ಈಗ ನೀನು ಅವರ ಬೆದರಿಸುವಿಕೆಗಳನ್ನ ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ. ಯಾರ ಹೆಸರು ತಿರುಗಿ ತಿರುಗಿ ಹೇಳ್ತಾ ಇದ್ದಾರೆ? ಯೇಸು. ಸೊ ಈ ಪ್ರಾರ್ಥನೆ ಇದು ದೇವರ ಮೇಲೆ ಕೇಂದ್ರೀಕೃತವಾದ ಪ್ರಾರ್ಥನೆ ಅಷ್ಟೇ ಅಲ್ಲ, ಇದು ಯೇಸು ಸ್ವಾಮಿಯನ್ನ ಮಹಿಮೆ ಪಡಿಸುವಂತ ಪ್ರಾರ್ಥನೆ ಆಗಿತ್ತು. ಹಲ್ಲೆಲೂಯಾ. ಅವರ ಚರ್ಚನ್ನ ಮಹಿಮೆ ಪಡಿಸುವಂತಹ ಪ್ರಾರ್ಥನೆ ಅಲ್ಲ, ಅವರ ಪಾಸ್ಟರ್ ಅನ್ನ ಮಹಿಮೆ ಪಡಿಸುವಂತ ಪ್ರಾರ್ಥನೆ ಅಲ್ಲ, ಅವರ ಕಾರ್ಯಕ್ರಮಗಳನ್ನ ಮಹಿಮೆ ಪಡಿಸುವಂತ ಪ್ರಾರ್ಥನೆ ಅಲ್ಲ. ಒಬ್ಬರೇ ಒಬ್ಬರು ಮಹಿಮೆಗೆ ಯೋಗ್ಯನು, ಆತನ ಹೆಸರು ಯೇಸು. ಹಲ್ಲೆಲೂಯಾ. ಅವರ ಪ್ರಾರ್ಥನೆಯಲ್ಲಿ ಅವರು ಮಾಡ್ತಾ ಇದ್ದಂತ ವಿಷಯ ಇದು, ಯೇಸು ಸ್ವಾಮಿಯನ್ನ ಮಹಿಮೆ ಪಡಿಸುವಂಥದ್ದು, ಯೇಸು ಸ್ವಾಮಿಯನ್ನ ಉನ್ನತಕ್ಕೇರಿಸುವಂಥದ್ದು.
ಹಾಲೆಲೂಯ. ಇದು ನಮ್ಮ ಪ್ರಾರ್ಥನೆಯ ಉದ್ದೇಶ ಆಗಿರಬೇಕು. ನಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ಒಬ್ಬರನ್ನೇ ನಾವು ಮೇಲಕ್ಕೆತ್ತುವಂತ ಕೆಲಸ ಮಾಡಬೇಕು. ಅದು ಯಾರಂದ್ರೆ ಯೇಸು ಸ್ವಾಮಿ. ಹಾಲೆಲೂಯ, ಅದು ಯೇಸು ಸ್ವಾಮಿ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ 13ನೇ ವಚನ ನಾವು ಓದ್ತೇವೆ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ, ದಯವಿಟ್ಟು ನೆನ್ಪಿಟ್ಕೊಳ್ರಿ, ನಿಮ್ಮ ಹೆಸರಿನಲ್ಲಿ ಅಲ್ಲ, ನಿಮ್ಮ ಅನುಭವದ ಆಧಾರವಾಗಿ ಅಲ್ಲ, ನೀವು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀರಿ, ನೀವು ಅಭಿಷೇಕ ಹೊಂದಿದ್ದೀರಿ, ನೀವು ರಕ್ಷಣೆ ಹೊಂದಿದ್ದೀರಿ, ಆ ವಿಷಯವಾಗಿ ಅಲ್ಲ. ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ಯಾರಿಗೆ ಮಹಿಮೆ ಉಂಟಾಗ್ತದೆ? ತಂದೆಗೆ ಮಹಿಮೆ ಉಂಟಾಗ್ತದೆ. ನೀವು ನನ್ನ ಹೆಸರಿನಲ್ಲಿ ನನ್ನನ್ನ ಏನಾದ್ರೂ ಬೇಡಿಕೊಂಡ್ರೆ ಅದನ್ನ ನೆರವೇರಿಸುವೆನು. ಇದು ನಮ್ಮ ಪ್ರಾರ್ಥನೆಯ ಕೇಂದ್ರ ಬಿಂದು ಕೂಡ ಯಾರಾಗಿರ್ಬೇಕು? ಯೇಸು ಸ್ವಾಮಿ. ನಮ್ಮ ಪ್ರಾರ್ಥನೆಯ ಕೇಂದ್ರ ಬಿಂದು ನಾವಲ್ಲ, ನಮ್ಮ ಪ್ರಾರ್ಥನೆಯ ಮುಖ್ಯವಾದ ಗುರಿ ಯೇಸು ಸ್ವಾಮಿ. ಪ್ರಾರ್ಥಿಸುವಾಗ ಅದನ್ನೇ ಮಾಡ್ತೇವೆ. ಅನೇಕ ಸಾರಿ ಅವರ ಸಮಸ್ಯೆ, ಅವರ ಚಿಂತೆ, ಅವರ ಕಷ್ಟ, ಅದೇ ಯೇಸು ಸ್ವಾಮಿ ಗೊತ್ತಿಲ್ಲಲ್ಲ, ಎಲ್ಲ ಮತ್ತೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಪ್ರಾರ್ಥನೆ ಒಳಗೆ ಎಲ್ಲಾರು ಅದ್ರದ್ದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಓ ಹಿಂಗಿದೆ ಸ್ವಾಮಿ, ಹಂಗಿದೆ, ಆತನಿಗೆ ಗೊತ್ತಿದೆ. ಆದ್ರೆ ನಮ್ಮ ಪ್ರಾರ್ಥನೆಯ ಬಯಕೆ, ಪ್ರಾರ್ಥನೆಯ ಮೂಲ, ಪ್ರಾರ್ಥನೆಯ ಪ್ರೇರಣೆ ಯೇಸು ಸ್ವಾಮಿಯನ್ನ ಮೇಲಕ್ಕೆತ್ತುವಂತ ಪ್ರಾರ್ಥನೆ ಆಗಿರಬೇಕು. ಸೊ ಈ ಅಪೊಸ್ತಲರ ಕೃತ್ಯಕ್ಕೆ 4ನೇ ಅಧ್ಯಾಯಕ್ಕೆ ನಾವು ತಿರುಗಿ ಬರುವಾಗ 29ನೇ ವಚನ ನಮಗೆ ವಿಶೇಷವಾಗಿ ಇನ್ನೊಂದು ಅಂಶವನ್ನ ತಿಳಿಸ್ತದೆ. ಏನದು ನೋಡ್ರಿ, ಅವ್ರು ಕೇಳುವ ಪ್ರಾರ್ಥನೆಯಲ್ಲಿ ನೋಡ್ರಿ, ಏನಂತ, ಕರ್ತನೇ, ಈಗ ನೀನು ಅವರ ಬೆದರಿಸುವಿಕೆಗಳನ್ನ ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕ ಏನ್ ಮಾಡು, ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನ ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು. ಹಾಲೆಲೂಯ. ಅವರ ಪ್ರಾರ್ಥನೆಯು ದೇವರನ್ನ ಮಹಿಮೆ ಪಡಿಸುವ ಪ್ರಾರ್ಥನೆ. ಅವರ ಪ್ರಾರ್ಥನೆಯು ಕ್ರಿಸ್ತನ ಮೇಲೆ ಕೇಂದ್ರೀಕೃತವಾದ ಪ್ರಾರ್ಥನೆ, ಕ್ರಿಸ್ತನನ್ನೇ ಮಹಿಮೆ ಪಡಿಸುವಂತ ಪ್ರಾರ್ಥನೆ. ಅವರ ಪ್ರಾರ್ಥನೆ ನಂಬಿಕೆಯ ಪ್ರಾರ್ಥನೆ ಆಗಿತ್ತು. ಹಾಲೆಲೂಯ. ನಂಬಿಕೆಯ ಪ್ರಾರ್ಥನೆ. ರೋಗ ಸೌಖ್ಯತೆ ಉಂಟಾಗಲಿ, ಹಾಲೆಲೂಯ, ದೆವ್ವಗಳು ಬಿಟ್ಟು ಹೋಗಲಿ, ಅದ್ಭುತಗಳು ಉಂಟಾಗಲಿ, ಸೂಚಕ ಕಾರ್ಯಗಳು ಉಂಟಾಗಲಿ. ಇದು ನಂಬಿಕೆಯ ಪ್ರಾರ್ಥನೆ. ನನ್ನ ಕಷ್ಟ, ನನ್ನ ಸಮಸ್ಯೆ, ನನ್ನ ರೋಗ ಅದೆಲ್ಲ ಇದ್ದೇ ಇರ್ತದೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ದೇವರ ಸಾಮರ್ಥ್ಯ ಏನು, ಹಾಲೆಲೂಯ, ನನ್ನ ದೇವರ ಶಕ್ತಿ ಏನು, ಆ ಶಕ್ತಿಯನ್ನ ದೇವರು ನಮ್ಮ ಮಧ್ಯದಲ್ಲಿ ತೋರಿಸುವಂತೆ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಆ ಪ್ರಾರ್ಥನೆಗೆ ದೇವರು ಉತ್ತರಿಸುವ ಒಂದು ಭರವಸೆಯೊಂದಿಗೆ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ನಮ್ಮ ಪ್ರಾರ್ಥನೆಯಲ್ಲಿ ಅದು ಇರಬೇಕು. ದೇವರು ನಮ್ಮ ಮಧ್ಯದಲ್ಲಿ ನಾವು ಪ್ರಾರ್ಥಿಸುವಂತ ಪ್ರಾರ್ಥನೆಗೆ ಸದುತ್ತರ ದಯಪಾಲಿಸ್ತಾನೆ ಅನ್ನುವ ಭರವಸೆಯೊಂದಿಗೆ ನಾವು ಪ್ರಾರ್ಥಿಸುವಂತವರಾಗಿರಬೇಕು. ಮತ್ತು ನೋಡ್ರಿ, ಅವರ ಒಂದು ಇನ್ನೊಂದು ಅಂಶ, ಪ್ರಾರ್ಥನೆಯಲ್ಲಿ ಇರುವಂತ ಇನ್ನೊಂದು ಅಂಶ ಅಂದ್ರೆ ಅದು ಸೇವೆಯ ಭಾರ ಹೊಂದಿರುವಂತ ಪ್ರಾರ್ಥನೆ ಆಗಿತ್ತು. ಹಾಲೆಲೂಯ. ಅವ್ರಿಗೆ ಸೇವೆಯ ಭಾರ, ಅವರಿಗೆ ತಮ್ಮ ಸಮಸ್ಯೆ, ತಮ್ಮ ಕಷ್ಟ ಮುಖ್ಯವಾಗಿರ್ಲಿಲ್ಲ. ಅವರಿಗೆ ಆಗಬೇಕಾಗಿದ್ದಂತ ಸೇವೆಯ ಭಾರ ಅವರಿಗೆ 29ನೇ ವಚನ ಹೇಳ್ತದೆ. ಏನಂತ, ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನ ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು. ನಿನ್ನ ವಾಕ್ಯವನ್ನ, ನಿನ್ನ ಸತ್ಯವನ್ನ, ನಿನ್ನ ಸುವಾರ್ತೆಯನ್ನ ನಾವು ಧೈರ್ಯದಿಂದ ಸಾರುವುದಕ್ಕೆ ನಮ್ಗೆ ಸಹಾಯ ಮಾಡು. ಸೊ ಏನಿದೆ ಇವರ ಮುಖ್ಯವಾದ ಗುರಿ? ಸುವಾರ್ತೆ ಸಾರಬೇಕು, ಸೇವೆ ಆಗ್ಬೇಕು. ಸೊ ನಾವು ಕೂಡಿ ಬರುವಾಗ ಆ ಪ್ರಾರ್ಥನೆಯ ಕೂಟಕ್ಕೆ ಹೋದ್ರೆ ಅವರು ಸೇವೆಗಾಗಿ ಪ್ರಾರ್ಥಿಸ್ತಿದ್ರು, ಅವರು ನಂಬಿಕೆಯ ಕಾರ್ಯಗಳಿಗಾಗಿ ಪ್ರಾರ್ಥಿಸಿದ್ರು, ಅವರು ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸುವ ಪ್ರಾರ್ಥನೆ ಮಾಡ್ತಾ ಇದ್ರು. ಅವರು ದೇವರನ್ನ ಗುರಿ ಇಟ್ಕೊಂಡಿರುವಂತಹ ಪ್ರಾರ್ಥನೆ ಅವರು ಮಾಡುವಂತವ್ರಾಗಿದ್ರು. ಇಂತಹ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಆಗಿರ್ಬೇಕು. ಸ್ವಾಮಿ, ನಮ್ಮ ಮಧ್ಯದಲ್ಲಿ ನನ್ನನ್ನು ಉಪಯೋಗಿಸು,
ಅದ್ಭುತಗಳನ್ನ ಮಾಡು, ಸೂಚಕ ಕಾರ್ಯಗಳನ್ನ ಮಾಡು. ನಾನು ಪ್ರಾರ್ಥಿಸುವಾಗ ಮಾಟ ಮಂತ್ರದ ಶಕ್ತಿಗಳು ಬಿದ್ದು ಹೋಗಲಿ. ನಾನು ಪ್ರಾರ್ಥಿಸುವಾಗ ರೋಗ ಸೌಖ್ಯತೆಯು ಉಂಟಾಗಲಿ. ನಾವು ಪ್ರಾರ್ಥಿಸುವಾಗ ಸ್ವಾಮಿ ಅಸಾಧ್ಯವಾದ ಸಂಗತಿಗಳು ಸಾಧ್ಯವಾಗಲಿ. ಹಲ್ಲೆಲೂಯಾ. ಇದು ನಮ್ಮ ಪ್ರಾರ್ಥನೆ ಆಗಿರಬೇಕು. ಮತ್ತು ವಿಶೇಷವಾಗಿ ಆತ್ಮನ ಕಾರ್ಯವನ್ನ ಬಯಸುವಂತ ಪ್ರಾರ್ಥನೆಯೂ ಅದಾಗಿತ್ತು ಪ್ರಿಯರೇ. ಯಾಕಂದ್ರೆ ನೋಡ್ರಿ, ಅವ್ರ ಪರಿಶುದ್ಧಾತ್ಮನು ಅವರ ಮಧ್ಯದಲ್ಲಿ ಕಾರ್ಯ ಮಾಡುವ ಹಾಗೆ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಯಾಕೆ ಗೊತ್ತಾ? 29ನೇ ವಚನ ನಮ್ಗೆ ಅದನ್ನ ಸೂಕ್ಷ್ಮವಾಗಿ ತಿಳಿಸ್ತದೆ. ಏನಂತ? ಕರ್ತನೇ, ಈಗ ನೀನು ಅವರ ಬೆದರಿಸುವಿಕೆಗಳನ್ನ ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಇದು ಪರಿಶುದ್ಧಾತ್ಮನ ವರ, ರೈಟ್? ರೋಗ ಸೌಖ್ಯತೆಯು ಪರಿಶುದ್ಧಾತ್ಮನ ವರ. ಅದ್ಭುತ ಕಾರ್ಯ, ಸೂಚಕ ಕಾರ್ಯ. ಪರಿಹಾರವು ಸೂಚಕ ಕಾರ್ಯ, ಪರಿಶುದ್ಧಾತ್ಮನ ಕಾರ್ಯ. ಅದ್ಭುತ ಕಾರ್ಯ, ಪರಿಶುದ್ಧಾತ್ಮನ ಕಾರ್ಯ. ಸೊ ಇದನ್ನ ಅವರು ಅಪೇಕ್ಷಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವ್ರು ಹೇಳ್ತಾ ಇರುವಂತೆ ನಿನ್ನ ದಾಸರಿನ ವಾಕ್ಯವನ್ನ ಧೈರ್ಯದಿಂದ, ಧೈರ್ಯ ಎಲ್ಲಿಂದ ಬರ್ತದೆ ಗೊತ್ತಾ? ಅಪೊಸ್ತಲರ ಕೃತ್ಯ 1:8 ಹೇಳ್ತದೆ. ಏನಂತ? ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುವಿರಿ. ಸೊ ನಮಗೆ ಧೈರ್ಯ ಬೇಕಂದ್ರೆ ಆತ್ಮನು ಬೇಕು. ಎಲ್ಲಿ ಆತ್ಮನಿದ್ದಾನೋ ಅಲ್ಲಿ ಧೈರ್ಯ ಇದೆ. ಎಲ್ಲಿ ಆತ್ಮ ಭರಿತತೆ ಇದೆ ಅಲ್ಲಿ ಧೈರ್ಯ ಇದೆ. ಆತ್ಮ ಭರಿತತೆ ಇಲ್ಲ, ಅಲ್ಲಿ ಧೈರ್ಯ ಇಲ್ಲ. ಸೊ ಅವರು ಹೇಳ್ತಾ ಇರುವಂತ ಮಾತು ಏನಂತ? ಪರಿಶುದ್ಧಾತ್ಮನ ಕಾರ್ಯ ನಿನ್ನ ಕೈ ಚಾಚುತ್ತಿರುವಲ್ಲಿ. ಸೊ ನಿನ್ನ ಕೈ ಚಾಚುತ್ತಿರುವಲ್ಲಿ ಏನಾಗಬೇಕು? ರೋಗ ಸೌಖ್ಯತೆ ಉಂಟಾಗಬೇಕು, ಸೂಚಕ ಕಾರ್ಯಗಳು ಉಂಟಾಗಬೇಕು, ಅದ್ಭುತ ಕಾರ್ಯಗಳು. ಇದೆಲ್ಲ ಆತ್ಮನ ಕಾರ್ಯಗಳು. ವಿಶೇಷವಾಗಿ ಈ ದಿವಸ ಈ ಒಂದು ಪ್ರಾರ್ಥನೆಯ ಕೂಟದಲ್ಲಿ ಆತ್ಮನ ಕಾರ್ಯಗಳು ನಡೆಯುವಂತಹ ಒಂದು ಸಭೆ ಅದಾಗಿತ್ತು. ಆತ್ಮನ ಕಾರ್ಯಗಳು ಅಲ್ಲಿ ಆ ಪ್ರಾರ್ಥನೆ ಕೂಟದಲ್ಲಿ ಅಪೇಕ್ಷಿಸ್ತಾ ಇದ್ರು. ಸೊ ಅವರ ಪ್ರಾರ್ಥನೆಯಿಂದ ನಾವು ಕಲಿಯುವಂತ ಸಂಗತಿ ಏನು? ದೇವರ ಮೇಲೆ ಕೇಂದ್ರೀಕೃತವಾದ ಪ್ರಾರ್ಥನೆ. ನಾವು ಪ್ರಾರ್ಥಿಸುವಾಗ ನಾನು 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 ಅಲ್ಲ. ನಾವು ಪ್ರಾರ್ಥಿಸುವಾಗ ದೇವರೇ ನೀನು, ದೇವರೇ ನೀನು, ದೇವರೇ ನೀನು. ಹಲ್ಲೆಲೂಯಾ. ಪ್ರಾರ್ಥಿಸುವಾಗ ಒಬ್ಬರನ್ನೇ ಮೇಲಕ್ಕೆತ್ತಬೇಕು, ಒಬ್ಬರನ್ನೇ ಮಹಿಮೆ ಪಡಿಸಬೇಕು. ಯಾರು? ಯೇಸು, 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 ಯೇಸು. ಪ್ರಾರ್ಥನೆಯಿಂದ ನಾವು ಇದನ್ನ ಕಲಿತೇವೆ. ಪ್ರಾರ್ಥನೆಯಲ್ಲಿ ಇರಬೇಕಾದಂತ ಇನ್ನೊಂದು ಅಂಶ ಅವರಲ್ಲಿ ಕಂಡು ಬಂದಂತೆ ನಂಬಿಕೆ ತುಂಬಿದಂತ ಪ್ರಾರ್ಥನೆ ಆಗಿತ್ತು. ದೇವರು ಕಾರ್ಯ ಮಾಡುವುದನ್ನು ಅಪೇಕ್ಷಿಸ್ತಾ ಇದ್ರು. ಅದ್ಭುತ ಕಾರ್ಯ, ಸೂಚಕ ಕಾರ್ಯ ದೇವರು ನಮ್ಮ ಮಧ್ಯದಲ್ಲಿ ಮಾಡ್ತಾನೆ ಅನ್ನುವ ಅಪೇಕ್ಷೆಯೊಂದಿಗೆ ಅವರು ಪ್ರಾರ್ಥಿಸ್ತಾ ಇದ್ರು. ಸೊ ನಂಬಿಕೆ ಇರಬೇಕು. ಪ್ರಾರ್ಥನೆ ಮಾಡುತ್ತಿರುವಾಗ ಸೇವೆ ಭಾರ ಇರಬೇಕು. ಸೇವೆ ನಮ್ಮ ಪ್ರಾರ್ಥನೆಯ ವಿಷಯವಾಗಿರ್ಬೇಕು. ಸ್ವಾಮಿ, ನಾನು ಸೇವೆ ಅಲ್ಲಿ ಮಾಡಬೇಕಾಗಿದೆ. ಸ್ವಾಮಿ, ನಾನು ಸೇವೆ ಇಲ್ಲಿ ಮಾಡಬೇಕಾಗಿದೆ. ಸ್ವಾಮಿ, ನಿನ್ನ ಸುವಾರ್ತೆಯನ್ನ ನಾನು ಅಲ್ಲಿ ಸಾರಬೇಕಾಗಿದೆ. ನನಗಾಗಿ ಬಾಗಿಲುಗಳನ್ನ ತೆರೆ. ಅಷ್ಟು ಮಾತ್ರವಲ್ಲ, ಪರಿಶುದ್ಧಾತ್ಮನಿಗೆ ಅಧೀನವಾದಂತಹ ಒಂದು ಪ್ರಾರ್ಥನೆ, ಪರಿಶುದ್ಧಾತ್ಮನ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ಆಗುವಂತಹ ಪ್ರಾರ್ಥನೆ ನಾವು ಮಾಡುವಂತವರಾಗಿರಬೇಕು. ಹಲ್ಲೆಲೂಯಾ. ಪ್ರಿಯರೇ, ದೇವರ ಸಾನ್ನಿಧ್ಯಕ್ಕೆ ಬರುವಾಗ ನಾವು ಈ ವಿಷಯ ನಾವು ಗಮನಿಸೋಣ. ಪ್ರಾರ್ಥನೆ ಅಲ್ಲಿ ಆದ ತರುವಾಯ ಏನಾಗ್ತದೆ? ಪ್ರಾರ್ಥನೆ ಆದ ಮೇಲೆ ಘಟನೆ ನೋಡ್ರಿ. ಅದನ್ನ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದ ಘಟನೆ ಏನಾಯ್ತಂತೆ? 31ನೇ ವಚನ ಏನ್ ಹೇಳ್ತದೆ? ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನ ಧೈರ್ಯದಿಂದ ಹೇಳುವವರಾದರು. ನಾವು ಏನ್ ಗೊತ್ತಾ? ಪ್ರಾರ್ಥಿಸುವಾಗ ದೇವರು ಕಾರ್ಯ ಮಾಡುವುದನ್ನು ಅಪೇಕ್ಷಿಸ್ಬೇಕು. ಇವಾಗ ಪ್ರಾರ್ಥನೆಗೆ ಬಂದಿದ್ದೇವೆ, ನಮ್ಮಲ್ಲಿ ಅಪೇಕ್ಷೆ ಇದೆಯಾ? ಅನೇಕ ಸಾರಿ ಬರುವಂತದ್ದು ಏನ್ ಗೊತ್ತಾ? ನಾವು ಹಾಡು ಹಾಡ್ಲಿಕ್ಕೆ ಬರ್ತೇವೆ, ಅಥವಾ ಕೆಲವರು ಭೇಟಿ ಆಗ್ಲಿಕ್ಕೆ ಬರ್ತೇವೆ, ಕೆಲವೊಂದ್ ಸಾರಿ ಫ್ರೀ ಇದ್ದಾಗ ಬರ್ತೇವೆ. ಆದ್ರೆ ಅಪೊಸ್ತಲರು ಅದಕ್ಕೆ ಬರ್ಲಿಲ್ಲ.
ಅವರು ದೇವರು ತನ್ನ ಕಾರ್ಯ ಮಾಡ್ತಾನೆ, ಅದನ್ನ ನಾವು ನೋಡ್ಲಿಕ್ಕೆ, ಅದನ್ನು ಅಪೇಕ್ಷಿಸಿ ನೋಡ್ಲಿಕ್ಕೆ ಬರಬೇಕು. ಹಲ್ಲೆಲೂಯಾ. ಈ ದಿವಸ ಆತನು ಬಿಡುಗಡೆ ಕೊಡುತ್ತಾನೆ, ಈ ದಿವಸ ಆತನು ಜಯ ಕೊಡುತ್ತಾನೆ, ಈ ದಿವಸ ಆತನು ನಮ್ಮನ್ನು ಆಶೀರ್ವದಿಸ್ತಾನೆ. ಈ ದಿವಸ ಬಂಧನಗಳು ಕಳಚಿ ಬೀಳುತ್ತವೆ, ಈ ದಿವಸ ಸೈತಾನನ ಕಾರ್ಯಗಳು ನಾಶವಾಗುತ್ತವೆ, ಈ ದಿವಸ ವಿರೋಧಿಯನ್ನ ಎದುರಿಸುತ್ತೇವೆ, ಯಾಕಂದ್ರೆ ಆತನು ಶಕ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅಪೇಕ್ಷೆ, ಅಪೇಕ್ಷೆ, ಅವರಲ್ಲಿದ್ದಂತ ಒಂದು ಅಪೇಕ್ಷೆ ದೇವರು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡ್ತಾರೆ. ಪ್ರತಿ ಸಾರಿ ಪ್ರಾರ್ಥನೆಗೆ ಕೂತ್ಕೊಳ್ಳುವಾಗ ನನ್ನ ಅಪೇಕ್ಷೆ ಇರ್ಬೇಕು, ದೇವರೇ ನಿನ್ನ ಕಾರ್ಯ ನಾನು ನಮ್ಮ ಮಧ್ಯದಲ್ಲಿ ನೋಡ ಬಯಸ್ತೇನೆ. ನಾವು ಅಪೇಕ್ಷಿಸ್ಬೇಕು. ಏನ್ ಗೊತ್ತಾ, ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇದೆ ಅಂತ ನಮಗೆ ಗೊತ್ತಾಗಬೇಕು. ಹೇಗ್ ಗೊತ್ತಾಗ್ತದೆ? ನಿನ್ ಕೆಲಸ ನೀ ಮಾಡು. ನಮ್ಮಿಂದ ಆಗುವುದಿಲ್ಲ, ಅದ್ಭುತ ಮಾಡ್ಲಿಕ್ಕೆ ನಮ್ಮಿಂದ ಆಗುವುದಿಲ್ಲ, ಸೂಚಕ ಕಾರ್ಯ ನಮ್ಮಿಂದ ಮಾಡ್ಲಿಕ್ಕೆ ಆಗುವುದಿಲ್ಲ, ನಾವು ಯಾವುದೇ ಈ ರೋಗ ಸೌಖ್ಯತೆ ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೀನು ಮಾಡುವಾಗ ನಿನ್ನ ಸಾನ್ನಿಧ್ಯದ ಗುರುತು ನಾವು ಅನುಭವಿಸುವುದಕ್ಕೆ ಸಾಧ್ಯ. ವಿಶೇಷವಾಗಿ ಹೊಸ ತಿಂಗಳಿನ ಆರಂಭಿಕ ದಿವಸಗಳಲ್ಲಿ ನಾವಿದ್ದೇವೆ. ವಿವಿಧ ಸ್ಥಳಗಳಲ್ಲಿ ಪ್ರಾರ್ಥಿಸುವುದಕ್ಕೆ ಹೋಗುವಾಗ, ವಿವಿಧ ಸ್ಥಳಗಳಲ್ಲಿ ದೇವರ ಕಾರ್ಯಗಳನ್ನು ಮಾಡಲು ಹೋಗುವಾಗ ಇದು ನಮ್ಮ ವಿಶ್ವಾಸವಾಗಿರಲಿ. ಸ್ವಾಮಿ, ನಾನು ಹೋಗುವ ಸ್ಥಳದಲ್ಲಿ ನೀನು ನನ್ನ ಸಂಗಡ ಇದ್ದಿ ಅನ್ನುವಂಥದ್ದನ್ನ ನನಗೆ ಗುರುತು ಕೊಟ್ಟು ದೃಢಪಡಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರ ಸಾನ್ನಿಧ್ಯ ನಾನು ತಿಳ್ಕೊಳ್ಬೇಕು, ನೀನು ನಿನ್ನ ಕಾರ್ಯ ನನ್ನ ಮಧ್ಯದಲ್ಲಿ ನಮ್ಮಲ್ಲಿ ಮಾಡಿ ಎಂಬುತ್ತ. ಅವರು ಕೂತಿದ್ದ ಸ್ಥಳ ಏನಾಯ್ತಂತೆ, ಆ ಮುಖಾಂತರ ಸ್ಪಷ್ಟವಾಗಿ ಗೊತ್ತಾಯ್ತು ಏನಂತ. ಯಾರಿದ್ದಾರೆ ಅವ್ರ ಜೊತೆಗೆ? ಮನುಷ್ಯ ಬಿಲ್ಡಿಂಗ್ ನಡಗಿಸಕ್ ಸಾಧ್ಯ ಇಲ್ರಿ. ಮನುಷ್ಯ ಬಿಲ್ಡಿಂಗ್ ನಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಮನುಷ್ಯರ ಬೀಳ್ಸಕ್ ನೋಡ್ತಾರೆ. ನಿಮ್ಮ ಪ್ರಾರ್ಥನೆಗೆ ಬಂದಾಗ ನಿಮ್ ಕಾಲ್ ತುಳುಕಿ ನಿಮ್ ಕೆಳಗೆ ಬೀಳಿಸುವಂತ ಪ್ರಯತ್ನಗಳು ಮಾಡ್ತಿರ್ತಾರೆ. ಓಕೆ, ಬಟ್ ದೇವ್ರು ನಮ್ಮನ್ನು ನಡಗಿಸುವಾಗ, ದೇವ್ರು ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುವಾಗ ಏನ್ ಗೊತ್ತಾ, ಕಟ್ಟಡಗಳು ಸಹ ನಿಂತುಕೊಳ್ಳುವುದಕ್ಕಾಗುವುದಿಲ್ಲ. ಆತನ ಸಾನ್ನಿಧ್ಯ ಅಷ್ಟು ಬಲವಾಗಿ ಅಲ್ಲಿ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ನಾವು ಅಪೇಕ್ಷಿಸೋಣ, ನಿನ್ನ ಸಾನ್ನಿಧ್ಯ ಇಲ್ಲಿ ನಮ್ಮ ಮಧ್ಯದಲ್ಲಿ ಬರಬೇಕು. ಇಲ್ಲಿ ಅಷ್ಟೇ ಅಲ್ಲ, ಮನೆಯಲ್ಲಿ ಕೂತ್ಕೊಳ್ಳುವಾಗ, ಮನೆಯಲ್ಲಿ ಪ್ರಾರ್ಥಿಸುವಾಗ, ಮತ್ತೊಬ್ಬರಿಗೋಸ್ಕರ ಪ್ರಾರ್ಥಿಸುವಾಗ, ಸ್ವಾಮಿ ನಿನ್ನ ಸಾನ್ನಿಧ್ಯ ಇಲ್ಲಿ ಕಾರ್ಯ ಮಾಡುವುದು. ಹಲ್ಲೆಲೂಯಾ. ನಿನ್ನ ಅದ್ಭುತದ ಶಕ್ತಿ ನಮ್ಮ ಮಧ್ಯದಲ್ಲಿ ಅಪೇಕ್ಷೆ ಬೇಕು, ಅಪೇಕ್ಷೆ ಬೇಕು. ಎಕ್ಸ್ಪೆಕ್ಟೇಷನ್ಸ್. ಓಕೆ, ಅಪೇಕ್ಷೆ ಬೇಕು. ಪಾಪದ ಅರುವನ್ನು ಉಂಟು ಮಾಡು, ಜೀವನಗಳನ್ನು ಬದಲಾಯಿಸು, ರಕ್ಷಣೆ ಹೊಂದಲಿ, ಬಿಡುಗಡೆ ಹೊಂದಲಿ, ಮಾಟ ಮಂತ್ರ ಶಕ್ತಿಗಳು ಬಿದ್ದು ಹೋಗಲಿ. ಅಪೇಕ್ಷೆ, ಅಪೇಕ್ಷೆ. ನೀನು ನಮ್ಮ ಜೊತೆಗಿದ್ದಿ ಎಂಬುದನ್ನ ದೃಢಪಡಿಸು, ದೃಢಪಡಿಸು. ಅಷ್ಟು ಮಾತ್ರವಲ್ಲ, ವಚನ 31 ಹೇಳ್ತದೆ, ಅವರೆಲ್ಲ ಏನಂತೆ, ಪವಿತ್ರಾತ್ಮ ಭರಿತರಾಗಿ. ರೈಟ್, ಅವರೆಲ್ಲರೂ 31ನೇ ವಚನ ನೋಡ್ರಿ, ಅವರು ಕೂಡಿದ್ದ ಸ್ಥಳವು ನಡಗಿತ್ತು, ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ. ನಾವು ಅಪೇಕ್ಷಿಸಬೇಕು. ಈ ದಿವಸಗಳಲ್ಲಿ ನಾನಷ್ಟೇ ಪರಿಶುದ್ಧಾತ್ಮನ ಅಭಿಷೇಕ ಅಲ್ಲ, ನಾನು ನನ್ನ ಜೊತೆಗಿರುವ ಪ್ರತಿಯೊಬ್ಬರು ಪರಿಶುದ್ಧಾತ್ಮನ ಬಲದಿಂದ ತುಂಬಿಸಲ್ಪಡಬೇಕು. ಹಲ್ಲೆಲೂಯಾ. ನಮ್ಮ ಮನೆಗಳು ಪರಿಶುದ್ಧಾತ್ಮ ಭರಿತ ಮನೆಗಳಾಗಬೇಕು. ನಾವು ಒಬ್ಬೊಬ್ಬರು ಪರಿಶುದ್ಧಾತ್ಮ ಭರಿತ ಜನರಾಗಬೇಕು. ಯವನಸ್ಥರು, ಕುಟುಂಬಗಳು, ನಾವಿರುವಂತ ಪ್ರತಿಯೊಂದು ಸ್ಥಳ ಪರಿಶುದ್ಧಾತ್ಮ ಭರಿತರಾಗಬೇಕು. ಆ ಅಪೇಕ್ಷೆ ನಮಗಿರಬೇಕು. ಯಾಕಂದ್ರೆ ಪ್ರತಿ ವಾರ ನಾವು ಇಲ್ಲಿ ಬರ್ಬಹುದ್ರಿ, ಪ್ರತಿ ವಾರ ನಾವು ಕುಳಿತುಕೊಂಡು ಕೇಳಬಹುದು ರೀ, ಆದ್ರೆ ನಮ್ಮಲ್ಲಿ ಅಪೇಕ್ಷೆ ಇಲ್ಲ ಅಂತ ಆಗ್ತದ. ಟ್ರೈನ್ಗಾಗಿ ವೇಟ್ ಮಾಡ್ತಿರುವಾಗ, ಇಷ್ಟು ಗಂಟೆಗೆ ಟ್ರೈನ್ ಬರ್ತದ ಅಂತ ಹೇಳುವಾಗ ವೇಟ್ ಮಾಡ್ತಿರ್ತವಲ್ಲ, ಹಂಗ್ ಕಾಯ್ತಿರ್ಬೇಕು. ಬಸ್ ಇಷ್ಟು ಗಂಟೆಗೆ ಬರ್ತದ, ಕಾಯ್ಬೇಕು. ಬರ್ತದೆ. ಓಕೆ, ಅಪೇಕ್ಷೆ. ಆ ಅಭಿಷೇಕದ ಬಲ, ಪರಿಶುದ್ಧಾತ್ಮನ ಕಾರ್ಯ ನಮ್ಮ ಮಧ್ಯದಲ್ಲಿ ಉಂಟಾಗ್ತದೆ. ದೇವರು ಮಾಡ್ತಾ ಇದ್ದಾನೆ. ನಮ್ಮ ದೇಶದ ಉದ್ದಗಲಕ್ಕೂ ಅನೇಕ ಸ್ಥಳಗಳಲ್ಲಿ ಪರಿಶುದ್ಧಾತ್ಮನ ಬೆಂಕಿ ಇಳಿದು ಬರ್ತಾ ಇದೆ. ನಮ್ಮ ಮಧ್ಯದಲ್ಲಿಯೂ, ನಮ್ಮ ಮನೆಯಲ್ಲಿಯೂ, ನಮ್ಮ ಕುಟುಂಬದಲ್ಲಿಯೂ ಈ ಕಾರ್ಯ ಮಾಡು ಸ್ವಾಮಿ ಅನ್ನುವಂಥದ್ದು ನಾವು ಅಪೇಕ್ಷಿಸಬೇಕು. ಪಂಚಾಶತಮ ದಿವಸದಲ್ಲಿ ಏನ್ ಮಾಡಿದೆಯೋ ಅದನ್ನು ನಮ್ಮ ಮಧ್ಯದಲ್ಲಿ ಮಾಡು. ಅಪೇಕ್ಷೆ, ಎಕ್ಸ್ಪೆಕ್ಟೇಷನ್. ಅಷ್ಟು ಮಾತ್ರವಲ್ಲ, ವಚನ ಏನು ಹೇಳ್ತದೆ ಗೊತ್ತಾ? ಅಲ್ಲಿ ನೋಡ್ರಿ 31 ಲಾಸ್ಟ್ ಅವ್ರು ಹೇಳುವಂಥದ್ದೇನು, ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನ ಧೈರ್ಯದಿಂದ ಹೇಳುವವರಾದರು.
ಧೈರ್ಯದಿಂದ ಹೇಳುವವರಾದ್ರು. ಏನನ್ನ? ದೇವರ ವಾಕ್ಯವನ್ನ, ಸುವಾರ್ತೆಯ ಸತ್ಯವನ್ನ ಅವರು ಧೈರ್ಯದಿಂದ ಹೇಳುವವರಾದರು. ದಯವಿಟ್ಟು ಗಮನಿಸ್ರಿ. ಏನ್ ಗೊತ್ತಾ, ಬಹಳ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ, ಅನೇಕರು ಏನ್ ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರೆ, ಅನೇಕರು ಪರಿಶುದ್ಧಾತ್ಮ ಬಲ ಹೊಂದ್ತಾರೆ, ವಾಕ್ಯ ಮಾತ್ರ ಸಾರಲ್ಲ, ಸ್ವಾರ್ಥ ಸಾರಲ್ಲ. ಈಗ ಒಬ್ಬ ರೈತ ಏನ್ ಪ್ರಾರ್ಥನೆ ಮಾಡ್ತಾನೆ? ಬೇಸಿಗೆ ಮುಗಿತಾ ಬಂದಂತೆ ಏನ್ ಪ್ರಾರ್ಥನೆ ಮಾಡ್ತಾನೆ? ಮಳಿ ಬೇಕಪ್ಪ, ದೇವ್ರೇ ಮಳಿ ಕೊಡಪ್ಪ, ಮಳಿ ಕೊಡಪ್ಪ, ಮಳಿ ಕೊಡಪ್ಪ. ಜೂನ್ದಾಗೂ ಮಳಿ ಕೊಡಪ್ಪ, ಮಳಿ ಕೊಡಪ್ಪ. ಜುಲೈದಾಗೂ ಮಳಿ ಕೊಡಪ್ಪ, ಮಳಿ ಕೊಡಪ್ಪ. ಆಗಸ್ಟ್ನಾಗೂ ಮಳಿ ಕೊಡಪ್ಪ, ಮಳಿ ಕೊಡಪ್ಪ. ಏನಂತೀರಂತ ರೈತನಿಗೆ? ಏನ್ ಅವನ ಎಕ್ಸ್ಪೆಕ್ಟೇಷನ್ ಏನು? ಅವನ ಅಪೇಕ್ಷೆ ಏನು? ಅವನ ಅಪೇಕ್ಷೆ ಏನು? ಆ ರಂಟಿ ಹೊಡೆಯುವುದು, ಆ ಬೀಜ ಖರೀದಿಸುವುದು, ಆ ಬೀಜ ಬಿತ್ತುವುದು ಯಾರು ಮಾಡ್ಬೇಕು? ಯಾರು ಮಾಡ್ಬೇಕು? ನಾ ಬರೇ ಪ್ರಾರ್ಥನೆ ಮಾಡ್ತೀನಿ. ನೀನ್ ಪ್ರಾರ್ಥನೆ ಮಾಡ್ಕೊಂಡು ಕೂಂದ್ರು ಫಲ ಸಿಗುವುದಿಲ್ಲ. ಪ್ರಾರ್ಥನೆ ಮಾಡುವುದರ ಜೊತೆಗೆ ಬಿತ್ತುವ ರೈತರಾಗಬೇಕು ನಾವು. ಹಲ್ಲೆಲೂಯಾ. ನಾವು ವಿವಿಧ ಸ್ಥಳಗಳಿಗೆ, ಈ ದಿವಸ ನಾವು ಅನೇಕ ಸ್ಥಳಗಳಿಗೆ ನಾವು ವಾಹನದ ಪ್ರಾರ್ಥನೆಯ ಯಾತ್ರೆ ಮಾಡಿದೆವು. ವಾಹನದಲ್ಲಿ ಹೋಗಿ ಪ್ರಾರ್ಥಿಸುತ್ತಾ ಹುಬ್ಬಳ್ಳಿಯ ರಾಜ ಯೇಸು ಅಂತ ಸಾರುತ್ತಾ ನಾವು ಸಂಚರಿಸಿದೆವು. ಏನ್ ಗೊತ್ತಾ, ಅಷ್ಟೇ ಮಾಡಿದ್ರೆ ಸಾಕಾಗುವುದಿಲ್ಲ. ಈಗ ನಾವು ಕಾಲುಗಳು ಭೂಮಿಗೆ ತಲುಪಬೇಕು. ಮನೆಗೆ ಹೋಗಿ ನಮ್ಮ ಜೊತೆಗಿರುವ ಸ್ನೇಹಿತರಿಗೆ, ನಮ್ಮ ಅಕ್ಕಪಕ್ಕದವ್ರಿಗೆ, ನಮ್ಮ ನೆರೆಯವರಿಗೆ ನಾವು ಹೇಳಬೇಕಾಗಿದೆ, ವಿಶ್ವದ ಒಡೆಯನು ಯೇಸು ಸ್ವಾಮಿ, ಜಗದ್ ರಕ್ಷಕನು ಯೇಸು ಸ್ವಾಮಿ. ನಾವು ಬಾಯಿ ತೆರೆದು ಸುವಾರ್ತೆಯನ್ನು ಸಾರದಿದ್ರೆ, ಪ್ರಿಯರೇ, ದೇವರು ನಮ್ಮ ಮಧ್ಯದಲ್ಲಿ ನಮ್ಮ ಮುಖಾಂತರ ತನ್ನ ಸಾಮರ್ಥ್ಯವನ್ನು ತೋರಿಸುವುದಕ್ಕಾಗುವುದಿಲ್ಲ. ಸುವಾರ್ತೆ ಸಾರದೆ ಹೋದ್ರೆ ಹೇಗೆ ಸಾಧ್ಯ ಪ್ರಿಯರೇ? ಅಲ್ಲಿ ಅದ್ಭುತ ಆಗ್ಬೇಕಂದ್ರೆ ಹೆಂಗ್ ಗೊತ್ತಾಗ್ತದೆ? ನೀನ್ ಮಾತಾಡದೆ ಹೋದ್ರೆ, ನೀನು ಸುವಾರ್ತೆ ತಿಳಿಸೋದಕ್ಕೆ ಪ್ರಯತ್ನ ಮಾಡದೆ ಹೋದ್ರೆ ಅದ್ಭುತ ಹೆಂಗಾಗ್ತದೆ? ಹಲ್ಲೆಲೂಯಾ. ಸೊ ವಿಶೇಷವಾಗಿ ನಾವು ಇಲ್ಲಿ ಕಲಿತೇವೆ, ಬಹಳ ವಿಶೇಷವಾಗಿ ಅವರು ಪ್ರಾರ್ಥನೆಯ ನಂತರ ಏನ್ ಅಪೇಕ್ಷಿಸಬೇಕು ಎಂಬುದನ್ನು ನಾವು ಅಲ್ಲಿ ಕಲಿತೇವೆ. ಅಲ್ಲಿ ಏನ್ ಅಪೇಕ್ಷಿಸಬೇಕಂದ್ರೆ, ದೇವರ ಸಾನ್ನಿಧ್ಯ ಪ್ರಕಟವಾಗುವುದನ್ನು ಅಪೇಕ್ಷಿಸಬೇಕು. ಪ್ರಾರ್ಥನೆಯ ನಂತರ ಅಭಿಷೇಕ ಹೊಂದುವಂಥದ್ದನ್ನು ಅಪೇಕ್ಷಿಸಬೇಕು. ಪ್ರಾರ್ಥನೆಯ ನಂತರ ಧೈರ್ಯದಿಂದ ವಾಕ್ಯ ಸಾರುವಂಥದ್ದನ್ನು ನಾವು ಅಪೇಕ್ಷಿಸಬೇಕು. ಹಲ್ಲೆಲೂಯಾ. ಅದನ್ನ ಮಾಡುವುದಾಗಿದ್ದಲ್ಲಿ ಅಪೊಸ್ತಲಿಕ ಸಭೆಯ ಪ್ರಾರ್ಥನೆ ಕೂಟವನ್ನು ಪೂರ್ತಿಯಾಗಿ ಅಟೆಂಡ್ ಮಾಡಿದ್ದೇವೆ. ಅದರ ಮುಖಾಂತರ ದೇವರು ನಮ್ಮ ಮಧ್ಯದಲ್ಲಿ ಅದೇ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಹೊಸ ತಿಂಗಳಿನಲ್ಲಿ ವಿಶೇಷವಾಗಿ ಈ ನಿರೀಕ್ಷೆ, ಈ ಪ್ರಾರ್ಥನೆಯ ಜೊತೆಗೆ ನಾವು ಮಾಡಬೇಕಾದ ಕಾರ್ಯಗಳು, ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಪ್ರಕಟವಾಗಲಿ. ನಮ್ಮ ಪ್ರತಿಯೊಂದು ಮನೆಗಳಲ್ಲಿ ಅದ್ಭುತ ಕಾರ್ಯಗಳು ಉಂಟಾಗಬೇಕು, ಸೂಚಕ ಕಾರ್ಯಗಳು ಉಂಟಾಗಬೇಕು. ನಾನು ಎಂತಹ ಶ್ರೇಷ್ಠ ವ್ಯಕ್ತಿ ಎಂಬುದಕ್ಕಾಗಿ ಅಲ್ಲ, ನೀನು ಸ್ವಾಮಿ, ನೀನು ಎಷ್ಟು ಶ್ರೇಷ್ಠನೆಂಬುದನ್ನು ತೋರಿಸುವುದಕ್ಕಾಗಿ, ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸುವುದಕ್ಕಾಗಿ, ಆತನ ಸಾನ್ನಿಧ್ಯದ ಅರಿವು ಹೊಂದುವುದಕ್ಕಾಗಿ. ಅಭಿಷೇಕ, ಬಲ, ಶಕ್ತಿ ನಮ್ಗೆ ಎಲ್ಲಿಂದ ಬರ್ತದೆ ಬಲ? ಆಹಾರದಿಂದ ಬಲ ಬರುವುದಿಲ್ಲ. ಇವಾಗ ಆಹಾರದಿಂದ ರೋಗ ಹೆಚ್ಚಾಗ್ತಾ ಇದೆ. ನಿಜವಾದ ಬಲ ಬೇಕಪ್ಪ ಅಂದ್ರೆ ಪರಿಶುದ್ಧಾತ್ಮನಿಂದ ಬಲ ಬರ್ತದೆ. ಆ ಬಲವನ್ನು ನಾವು ಹೊಂದಬೇಕು ಮತ್ತು ಅದರಿಂದಾಗಿ ನಾವು ವಾಕ್ಯವನ್ನ ಸಾರುವಂತವರಾಗಿರ್ಬೇಕು. ಸೊ ಆ ನಿರ್ಧಾರ ನಾವು ಮಾಡೋಣವು. ಈ ಸಮಯ ನಾವೆಲ್ಲ ಎದ್ದು ನಿಂತುಕೊಂಡು ದೇವರ ಸಾನ್ನಿಧ್ಯದಲ್ಲಿ ಈ ವಿಜ್ಞಾಪನೆ ಸಲ್ಲಿಸೋಣ. Hallelujah, hallelujah. Oh, thank you, Jesus. Thank you, Jesus. Hallelujah, hallelujah. Oh, hallelujah. Various things that we learn from the prayer that took place in Acts chapter 4. We learn very clearly about how they prayed. They prayed with fervency. They prayed with unity. Hallelujah. They prayed a God-centered prayer. They prayed a Christ-exalting prayer.
They prayed a faith-filled prayer. They prayed a ministry-oriented prayer. They prayed the Holy Spirit invoking prayer. That was the content of their prayer. And we, how are we praying? We now also learn from that prayer. There was expectation in their prayer. Oh, expectation of the presence of God to be made known. Hallelujah. An expectation of the church to be filled with the power of the Holy Spirit. An expectation to go and preach the gospel boldly. Hallelujah. Sokorabashanda jidarama. O rabababa rikalama. Ola baba rikalama shamba dikandaraba. ಓ ಈ ತಿಂಗಳು ನಮ್ಮೊಬ್ಬೊಬ್ಬರನ್ನ ದೇವರು ತನ್ನ ಶಕ್ತಿ, ತನ್ನ ಸಾಮರ್ಥ್ಯ, ತನ್ನ ಸಾನ್ನಿಧ್ಯ ಪ್ರಕಟಿಸುವುದಕ್ಕೆ ಕರೀತಾ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ. ದೇವರು ತನ್ನ ಸಾನ್ನಿಧ್ಯವನ್ನ ನಿಮ್ಮ ಮುಖಾಂತರ ನಿಮ್ಮ ಮನೆಗಳಲ್ಲಿ ದೇವರು ತನ್ನ ಸಾನ್ನಿಧ್ಯವನ್ನ Jesus, hallelujah, hallelujah, hallelujah. Oh, hallelujah. Apekshe. Oh, adbhuta karya, suchaka karya. Abhisheka. Oh, Parishuddhatmana Abhisheka. ಮನೆಗಳಲ್ಲಿ ಪ್ರತಿಯೊಬ್ಬರು ಅಭಿಷೇಕ ಹೊಂದುವುದು. ಓ ರಭ ಶಮಾಧಿ ಕಾಂಧರವ. ಸ್ವಾರ್ಥ ಸಾರುವುದು, ವಾಕ್ಯ ಸಾರುವುದು. Jesus. ಯಜಮಾನ ಬೇಡುವೆ Talando ಕೆಲಸದವರ ಎಫೆಸೆಯ talando ಪ್ರಾರ್ಥನೆ ನನ್ನುಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ ಪ್ರಾರ್ಥನೆ ನನ್ನುಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ ಪ್ರಾರ್ಥನೆ ನನ್ನುಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ ಪ್ರಾರ್ಥನೆ ನನ್ನುಸಿರಾಗಲಿ ಪ್ರಾರ್ಥನೆ ನನ್ನ ಜೀವವಾಗಲಿ. ಅಂತಕಾಲ ಅಭಿಷೇಕ ಸಕಲ ಜನರೇ ಸಕಲ ಸಮಯವಿದು ನಿನ್ನ ತುಂಬಿಸು. ಅಂತಕಾಲ ಅಭಿಷೇಕ ಸಕಲ ಜನರೇ ಸಕಲ ಸಮಯವಿದು ತಂದೆ ನಿನ್ನಾತ್ಮದಿ ತುಂಬಿತು. ಅಂತಕಾಲ ಅಭಿಷೇಕ ಸಕಲ ಜನರೇ ಸೃಷ್ಟಿಕಾಲ ಸಮಯವಿದು ತಂದೆ ನಿನ್ನಾತ್ಮದಿ ತುಂಬಿತು.
ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸತ್ಯಕಾಲ ಸಮಯವಿದು ತಂದೆ ನಿನ್ನ ಆತ್ಮದಿ ತುಂಬಿತು ಬೆಂಕಿಯಾಗಿ ಅಗ್ನಿ ಚೋಳೆಯಾಗಿ ಗಿಡಗಾಳಿಯಾಗಿ ಬೀಸೆಯ ಆತ್ಮ ನದಿಯಲ್ಲಿ ಉಳಿಸಯ ಬೆಂಕಿಯಾಗಿ ಉಯ್ಯಲೆಯ ಅಗ್ನಿ ಜ್ವಾಲೆಯಾಗಿ ಗಿಡಗಾಳಿಯಾಗಿ ಬೀಸಲೆಯ ಆತ್ಮ ನದಿಯಲ್ಲಿ ಮುಗಿಸಯ. Hallelujah, hallelujah, hallelujah. Oh, Rabba Baraka Masha Bade, Abhishek, 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 the thank